ಹಾಯ್ ಎಲ್ಲರಿಗೂ ಸಾಧನಾ ಅಕಾಡೆಮಿಗೆ ವೆಲ್ಕಮ್ ಮಾಡ್ತಾ ಸ್ವಾಗತ ಕೋರ್ತಾ ಸೊ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಸ್ಟಾಟಿಕ್ ಜಿ ಕೆ ಪೋರ್ಷನ್ ಅಲ್ಲಿ ಸೆನ್ಸಸ್ ಅಂತಕ್ಕಂತಹ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ ಅಂತಂದೇಳಿ ಹೇಳ್ತಕ್ಕಂಥದ್ದು. ಸೊ ಸೆನ್ಸಸ್ ಅಂತಂದು ಹೇಳಿದ್ರೆ ಇದು ಯಾವ ರೀತಿಯಾಗಿರ್ತಕ್ಕಂತಹ ಟಾಪಿಕ್ ಅಂತಂದು ಹೇಳಿದ್ರೆ ಇದು SSC ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೇಳ್ತಕ್ಕಂತಹ ಒಂದು ಏನು ಅಂತಂತ ಹೇಳಿದ್ರೆ ಟಾಪಿಕ್ ಇದು. ನಿಮ್ಮ CGL ಆಗಿರ್ಬೋದು, CHSL ಆಗಿರ್ಬೋದು, MTS ಆಗಿರ್ಬೋದು, CPO ಆಗಿರ್ಬೋದು, ಅದ್ರ ಜೊತೆಗೆ SSC GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಅದ್ರ ಜೊತೆಗೆ RRB ಎಲ್ಲ ಎಕ್ಸಾಮ್ಸ್ಗಳು, RPF ಆಗಿರ್ಬೋದು, NTPC ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, JE ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಸೆನ್ಸಸ್ ಮೇಲೆ 2024ರ ಒಂದು ಕ್ವಶನ್ ಪೇಪರ್ ಅನ್ನ ನಾವು ನೋಡ್ತಾ ಹೋದಾಗೆ, ಶಿಫ್ಟ್ಗಳ ಮೇಲೆ ಕಣ್ಣು ನೋಡ್ತಾ ಹೋದ ಹಾಗೆ ಎಲ್ಲ ಶಿಫ್ಟ್ಗಳಲ್ಲಿ ಮಿನಿಮಮ್ ಒಂದು ಕ್ವಶನ್ ಆದ್ರೂ ಸೆನ್ಸಸ್ ಮೇಲೆ ಬಂದಿರತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸೆನ್ಸಸ್ ಸ್ಟಾಟಿಕ್ ಜಿ ಕೆ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದನ್ನೇ ನೀವು ಡೆಮೋಗ್ರಫಿ ಅಂತಂದು ಹೇಳಿ ಎಕನಾಮಿಕ್ಸ್ ಅಲ್ಲಿ ಓದ್ತಕ್ಕಂಥದ್ದು, ಅಲ್ಲಿ ಮತ್ತೆ ಬೇರೆ ಬೇರೆ ಡಾಟಾಗಳನ್ನ ನಾವು ಕೊಡ್ತಕ್ಕಂಥದ್ದು. ಇದು ಸ್ಟಾಟಿಕ್ ಜಿ ಕೆ ಅಲ್ಲಿ ಬರ್ತಕ್ಕಂತಹ ಟಾಪಿಕ್ ಸೆನ್ಸಸ್, ಜನಗಣತಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸೊ ಪ್ರಾರಂಭ ಮಾಡೋಣ. ಜನಗಣತಿ ಅಂದ್ರೇನು, ಜನಗಣತಿಯಲ್ಲಿ ಯಾವ್ಯಾವ ಡಾಟಾಗಳು ಬರ್ತಕ್ಕಂಥದ್ದು ಅಂತಂದು ಹೇಳಿ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಮೊದಲು ನಿಮ್ಗೆಲ್ಲರಿಗೂ ಒಂದು ಸೂಚನೆಯನ್ನ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು ಏನು ಅಂತಂದು ಹೇಳಂದ್ರೆ, ಬೇರೆ ಬೇರೆ ಡಾಟಾಗಳು ನಿಮಗೆ ಅವೈಲೇಬಲ್ ಇರ್ತಕ್ಕಂಥದ್ದು ಸೆನ್ಸಸ್ ಕುರಿತ ಹಾಗೆ. ಸೊ ನಾನು ಇಲ್ಲಿ ತಗೊಂಡಿರ್ತಕ್ಕಂತಹ ಡಾಟಾಗಳು ಏನು ಅಂತಂದು ಹೇಳಂದ್ರೆ, SSC ಮತ್ತು ರೈಲ್ವೇಸ್ ಎಕ್ಸಾಮ್ಸ್ಗಳಲ್ಲಿ ಬಂದಂತಹ ಕೀ ಆನ್ಸರ್ಸ್ಗಳನ್ನೇ ನಾನು ಇಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಡಾಟಾವನ್ನಾಗಿ ಬಳಕೆ ಮಾಡಿರ್ತಕ್ಕಂಥದ್ದು. ಇದು ತಮ್ಮೆಲ್ಲರಿಗೂ ಗೊತ್ತಿರಲಿ ಅಂತಕ್ಕಂಥದ್ದನ್ನ ಹೇಳಿ ಈ ಒಂದು ಟಾಪಿಕ್ ಅನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಡಾಟಾ ವೇರಿಯೇಷನ್ಸ್ ಆಗಬಹುದು, ನಿಮ್ಮ ಮತ್ತೆ ನನ್ನ ಜೊತೆಗೆ ಏನ್ ಹಾಕ್ಬೋದು ಅಂತಂದು ಹೇಳಿದ್ರೆ ಡಾಟಾ ವೇರಿಯೇಷನ್ಸ್ ಆಗಿ ನಾಳೆ ನೀವು ಕಮೆಂಟ್ಸ್ ಗಳಲ್ಲಿ ಹಾಕ್ಬೋದು, ಮ್ಯಾಮ್ ಇದು ಹಿಂಗಿದೆ ಹಂಗಿದೆ ಅಂತಂದು ಹೇಳಿ. ಸೊ ನಾನು ತೆಗೆದುಕೊಂಡಿರ್ತಕ್ಕಂತಹ ಇಲ್ಲಿ ಡಾಟಾಸ್ಗಳೆಲ್ಲ ಏನು ಅಂತಂದು ಹೇಳಿದ್ರೆ SSC ಮತ್ತು ರೈಲ್ವೇಸ್ ಕೀ ಆನ್ಸರ್ಸ್ ಗಳಲ್ಲಿ ಬಂದಿರತಕ್ಕಂತಹ ಡಾಟಾಗಳು ಅಂತಂದೇಳಿ ಹೇಳ್ತಾ ಸೊ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸೆನ್ಸಸ್ ಸೆನ್ಸಸ್ ಅಂದ್ರೆ ಏನು, ಜನಗಣತಿ ಅಂತಂದು ಹೇಳಿ ಯಾವುದಕ್ಕೆ ಕರೀತಕ್ಕಂಥದ್ದು? ಗಣತಿ ಆಗ್ಲಿಕ್ಕತ್ತದ. ಯಾರ್ ಗಣತಿ ಆಗ್ಲಿಕ್ಕತ್ತದ? ಗಣತಿ ಅಂತಂದು ಹೇಳಿದ್ರೆ ಕೌಂಟಿಂಗ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಯಾರ್ ಕೌಂಟಿಂಗ್ ಮಾಡ್ಲಿಕ್ಕತ್ತೀವಿ? ಜನರ ಒಂದು ಕೌಂಟಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಯಾರ್ ಕೌಂಟಿಂಗ್ ಮಾಡ್ತಾ ಇದ್ದೀನಿ? ಜನರ ಕೌಂಟಿಂಗ್ ಮಾಡ್ತಾ ಇದ್ದೀರಿ. ಜನರ ಕೌಂಟಿಂಗ್ ಅಂದ್ರೆ ಅದಕ್ಕೆ ಏನಂತ ಕರಿತಕ್ಕಂಥದ್ದು? ಜನಸಂಖ್ಯೆ ಅಂತಂದು ಹೇಳಿ ಕರಿತಕ್ಕಂಥದ್ದು. ಸೊ ಸ್ಟಡಿ ಆಫ್ ಪಾಪ್ಯುಲೇಷನ್, ಸ್ಟಡಿ ಆಫ್ ಪಾಪ್ಯುಲೇಷನ್ ಜನರಲಿ ನಾನು ಹೇಳ್ತಿರ್ತಕ್ಕಂಥದ್ದು. ಇದಕ್ಕೆ ಮತ್ತೆ ಸ್ಪೆಸಿಫಿಕ್ ಆಗಿ ಡೆಫಿನೇಷನ್ಸ್ ಗಳು ಇರ್ತಕ್ಕಂಥದ್ದು. ಬಟ್ ಸ್ಟಾಟಿಕ್ ಜಿ ಕೆ ಅಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಜನರಲ್ ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತಂದು ಹೇಳಿದ್ರೆ ಡೆಫಿನೇಷನ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಏನ್ ಮಾಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಜನಸಂಖ್ಯೆಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಮ್ಯಾಮ್ ಸ್ಟಡಿ ಆಫ್ ಪಾಪ್ಯುಲೇಷನ್ಗೆ ಜನಸಂಖ್ಯಾ ಅಧ್ಯಯನಕ್ಕೆ ಡೆಮೋಗ್ರಫಿ ಅಂತ ಹೇಳಿ ಕರೀದಿಲ್ರಿ ಮ್ಯಾಮ್? ಎಸ್ ಕಂದ, ಜನಸಂಖ್ಯಾ ಅಧ್ಯಯನ. ಅಧ್ಯಯನಕ್ಕೆ ನಾವು ಏನಂತ ಕರೀತಕ್ಕಂಥದ್ದು ಅಂತಂದು ಹೇಳಿದ್ರೆ ಕಾಲ್ಡ್ ಆಸ್ ಡೆಮೋಗ್ರಫಿ. ಐ ಅಗ್ರಿ. ಜನಸಂಖ್ಯಾ ಅಧ್ಯಯನವನ್ನ ಡೆಮೋಗ್ರಫಿ ಅಂತಂತ ಹೇಳಿ ಕರೀತಕ್ಕಂಥದ್ದು. ನೋ ಡೌಟ್, ನಥಿಂಗ್. ಇದು SSC CGL ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸ್ಟಡಿ ಆಫ್ ಪಾಪ್ಯುಲೇಷನ್ ಏನಂತ ಕರೀತಾರ ಅಥವಾ ಡೆಮೋಗ್ರಫಿ ಇಸ್ ದ ಸ್ಟಡಿ ಆಫ್ ಅಂತಕ್ಕಂಥ ಪ್ರಶ್ನೆ SSC CGL ಅಲ್ಲಿ ಬಂದಿರತಕ್ಕಂಥದ್ದು. ಅದೇ ರೀತಿ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಮ್ಯಾಮ್ ಇಲ್ಲಿ ಪಾಪ್ಯುಲೇಷನ್ ಅಂತಕ್ಕಂತಹ ವರ್ಡ್ ಅನ್ನ ಯೂಸ್ ಮಾಡಿದ್ರಿ ನೀವು. ಎಸ್, ನಾ ಯೂಸ್ ಮಾಡಿರ್ತಕ್ಕಂತಹ ವರ್ಡ್ ಯಾವುದು ಅಂತಂದು ಹೇಳಿದ್ರೆ ಪಾಪ್ಯುಲೇಷನ್, ಜನಸಂಖ್ಯೆ ಅಂತಕ್ಕಂತಹ ಶಬ್ದ. ಮ್ಯಾಮ್ ಹಾಗಾದ್ರೆ ಪಾಪ್ಯುಲೇಷನ್ ಅಂದ್ರೆ ಏನು? ವಾಟ್ ಇಸ್ ಪಾಪ್ಯುಲೇಷನ್? ಜನಸಂಖ್ಯೆ ಅಂತಂದು ಹೇಳಿ ಯಾವುದಕ್ಕೆ ಕರಿತೀರಾ ನೀವು? ಟೋಟಲ್ ನಂಬರ್ ಆಫ್ ಪೀಪಲ್ ಆರ್ ಆರ್ಗ್ಯಾನಿಸಮ್ ಇನ್ ಎ ಏರಿಯಾ. ಒಂದು ಏರಿಯಾದಲ್ಲಿ, ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜೀವಿ ಮತ್ತು ಜನರ ಒಟ್ಟಾರೆ ಸಂಖ್ಯೆಗೆ ನಾವು ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಪಾಪ್ಯುಲೇಷನ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಟೋಟಲ್ ನಂಬರ್ ಆಫ್ ಪೀಪಲ್, ಟೋಟಲ್ ನಂಬರ್ ಆಫ್ people or organism in a given area, in a given area, in a given area, given area called as population. ಹೌದು, ಕೊಟ್ಟಿರುವ ಕ್ಷೇತ್ರದಲ್ಲಿ, ಈ ಕೊಟ್ಟಿರುವ ಕ್ಷೇತ್ರದಲ್ಲಿರುವ
ಒಟ್ಟಾರೆ ಒಟ್ಟಾರೆ ಜೀವಿ ಮತ್ತು ಜನರ ಜೀವಿ ಮತ್ತು ಜನರ ಸಂಖ್ಯೆಯನ್ನು ಜನಸಂಖ್ಯೆ ಎಂದು ಕರೆಯಲಾಗುವುದು. ಏನಂತ ಕರೀತಕ್ಕಂಥದ್ದು, ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಮತ್ತು ಆ ಏರಿಯಾದಲ್ಲಿ ಇರ್ತಕ್ಕಂತಹ ಪೀಪಲ್, ನಂಬರ್ ಆಫ್ ಪೀಪಲ್ಸ್, ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದಕ್ಕೆ ನಾ ಏನಂತ ಕರಿತೀನಿ ಅಂದ್ರೆ ಪಾಪ್ಯುಲೇಷನ್ ಅಂತಂದು ಹೇಳಿ ಕರೀತಕ್ಕಂಥದ್ದು, ಜನಸಂಖ್ಯೆ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸೊ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಸ್ಟಡಿ ಆಫ್ ಪಾಪ್ಯುಲೇಷನ್ ಈಗ ನಾವೇನಂತ ಕರೆದ್ವಿ ಅಂತಂದು ಹೇಳಂದ್ರೆ ಡೆಮೋಗ್ರಫಿ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಸೊ ಈ ಒಂದು ಡೆಮೋಗ್ರಫಿಯಲ್ಲಿ ನಾವು ಏನನ್ನ ಸ್ಟಡಿ ಮಾಡಿದ್ವಿ ಅಂದ್ರೆ ಪಾಪ್ಯುಲೇಷನ್ ಅನ್ನ, ಜನಸಂಖ್ಯೆಯನ್ನ ಸ್ಟಡಿ ಮಾಡಿರ್ತಕ್ಕಂಥದ್ದು. ಪಾಪ್ಯುಲೇಷನ್ ಅಂದ್ರೆ ಏನು ಅಂತಂದು ಹೇಳಂದ್ರೆ ಕೊಟ್ಟಿರುವಂತಹ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜೀವಿ ಮತ್ತು ಜನರ ಒಟ್ಟಾರೆ ಸಂಖ್ಯೆಗೆ ನಾನು ಏನಂತ ಕರಿತೀನಿ ಅಂತಂದು ಹೇಳಂದ್ರೆ ಪಾಪ್ಯುಲೇಷನ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಐ ಹೋಪ್ ಅರ್ಥ ಆಗ್ತಾ ಇದೆ ನಿಮಗೆ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಸೆನ್ಸಸ್, ಜನಗಣತಿ ಅಂತಕ್ಕಂಥದ್ದು. ಸೆನ್ಸಸ್ ಯಾವ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು, ಯಾವ ಲೀಸ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಆಕ್ಚುಲಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಅಂತಂದು ಹೇಳಿದ್ರೆ 3 ಲಿಸ್ಟ್ ಆದ್ರೆ 3 ರೀತಿಯಾಗಿರ್ತಕ್ಕಂಥ ಪಟ್ಟಿಗಳಿರ್ತಕ್ಕಂಥದ್ದು. ಒಂದು ಯೂನಿಯನ್ ಲೀಸ್ಟ್ ಇರ್ತಕ್ಕಂಥದ್ದು, ಒಂದು ಸ್ಟೇಟ್ ಲೀಸ್ಟ್ ಇರ್ತಕ್ಕಂಥದ್ದು, ಮತ್ತೊಂದು ಕಂಕರೆಂಟ್ ಲೀಸ್ಟ್ ಇರ್ತಕ್ಕಂಥದ್ದು, ಒಂದು ಕೇಂದ್ರ ಪಟ್ಟಿ, ಒಂದು ರಾಜ್ಯ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ ಅಂತ ಹೇಳಿ ಕರೀತಕ್ಕಂಥದ್ದು. ಸೊ ಈ 3 ಪಟ್ಟಿಯಲ್ಲಿ, ಈ 3 ಲೀಸ್ಟ್ಗಳಲ್ಲಿ ಯಾವ ಪಟ್ಟಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ತಕ್ಕಂಥದ್ದು ಯಾವುದು? ಸೆನ್ಸಸ್. ಇಟ್ ಈಸ್ ರಿಲೇಟೆಡ್ ಟು ಯೂನಿಯನ್ ಲೀಸ್ಟ್. ಇದು ಕೇಂದ್ರ ಪಟ್ಟಿಗೆ ಸಂಬಂಧಿಸಿದ ವಿಚಾರ ಅಥವಾ ವಿಷಯ. ಸೆನ್ಸಸ್ ಅಂತಕ್ಕಂಥದ್ದು, ಜನಗಣತಿ ಅಂತಕ್ಕಂಥದ್ದು ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾವ ಶೆಡ್ಯೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 7th ಶೆಡ್ಯೂಲ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರ್ತಕ್ಕಂಥದ್ದು. 7ನೇ ಶೆಡ್ಯೂಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಯಾವುದು? ಸೆನ್ಸಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿ ಮ್ಯಾಮ್ ಯಾವ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಇದಾಗಿರ್ತಕ್ಕಂಥದ್ದು ಅಂತಂದ್ರೆ ಸೆನ್ಸಸ್ ರಿಲೇಟೆಡ್ ಟು ಆರ್ಟಿಕಲ್ 246. ಸೆನ್ಸಸ್ ಕಮ್ಸ್ ಅಂಡರ್ ಆರ್ಟಿಕಲ್ 246. ಇದು ಏನಾಗಿರ್ತಕ್ಕಂಥದ್ದು? ಯೂನಿಯನ್ ಲಿಸ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 7th ಶೆಡ್ಯೂಲ್ ಅಲ್ಲಿ ಬರ್ತಕ್ಕಂಥದ್ದು ಆರ್ಟಿಕಲ್ 246 ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ಆಗಿರ್ತಕ್ಕಂಥದ್ದು ಯಾವುದು? ಸೆನ್ಸಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು, ಜನಗಣತಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಒಮ್ಮೊಮ್ಮೆ ಏನಾಗುತ್ತೆ ಅಂತಂದು ಹೇಳಿದ್ರೆ ಬೈಲಿಂಗ್ವಲ್ ಅಲ್ಲಿ ಬರೀತಿರೋದ್ರಿಂದ ಕನ್ನಡ ಇಂಗ್ಲಿಷ್ ಅಲ್ಲಿ ಜೊತೆಗೆ ನಿಮ್ ಜೊತೆಗೂ ಮಾತಾಡ್ಬೇಕು ನಾನು, ಹೌದಾ, ನಿಮ್ ಜೊತೆಗೂ ಇಂಟ್ರಾಕ್ಷನ್ ಅನ್ನ ಮಾಡ್ಬೇಕು. ಬರೀತಿರ್ಬೇಕಾದ್ರೆ ಸಂಪಾಟ್ ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳಾಗತ್ತೆ. ವಿ ಆರ್ ನಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೌದಾ, AI ಅಲ್ಲ ನಾವು. ಸೊ ಅದನ್ನೇ ಏನ್ ಮಾಡುವಂಗಿಲ್ಲ ಅಂತಂದು ಹೇಳಂದ್ರೆ ದೊಡ್ಡ ಗ್ರೇಟ್ ಅಂತಂದು ಹೇಳಿ ಹಿಡ್ಕೊಂಡು ಮ್ಯಾಮ್ ಅದು ತಪ್ಪಾಯ್ತು ಇದು ತಪ್ಪ ಆಗೋದ್ರಿ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಹೌದು. ಸೊ ಏನ್ ಮಾಡ್ತಕ್ಕಂಥದ್ದು, ಕಂಟೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಕಂಟೆಂಟು ಎಷ್ಟು ಚೆನ್ನಾಗಿದೆ, ಕಂಟೆಂಟ್ ಅಲ್ಲಿ ಇನ್ನೂ ಏನ್ ಹೇಳ್ಬೋದಿತ್ತು ಮೇಡಮ್ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳ್ತಾ ವಿ ಆರ್ ದ ಬೆಸ್ಟ್ ಸಾಧನಾ ಸ್ಟೂಡೆಂಟ್ಸ್ ಅಂತಂದು ಹೇಳಿ ಕಂಟಿನ್ಯೂ ಮಾಡೋಣ. ಎಸ್ ಮ್ಯಾಮ್, ಸೆನ್ಸಸ್ ಅನ್ನ ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಏನ್ ಹೇಳ್ತಾ ಇದ್ದೀನಿ ಅಂತಂದು ಹೇಳಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ಗೆ, ಹೌದು, ವಿಶ್ವ ಜನಸಂಖ್ಯೆಗೆ ಭಾರತದ ಜನಸಂಖ್ಯಾ ಕೊಡುಗೆ ಎಷ್ಟಿರ್ತಕ್ಕಂಥದ್ದು, ವರ್ಲ್ಡ್ ಪಾಪ್ಯುಲೇಷನ್ಗೆ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಎಷ್ಟಿರ್ತಕ್ಕಂಥದ್ದು ಅಂತಂದ್ರೆ 17.5. ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ, ವಿಶ್ವ ಜನಸಂಖ್ಯೆಯಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ ಎಷ್ಟಿರ್ತಕ್ಕಂಥದ್ದು 17.5% ಇರ್ತಕ್ಕಂಥದ್ದು. 17.5% ಏನಾಗಿರ್ತಕ್ಕಂಥದ್ದು ವರ್ಲ್ಡ್ ಪಾಪ್ಯುಲೇಷನ್ಗೆ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ವರ್ಷ 11 ಜುಲೈಯನ್ನ, ಹೌದು, ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ ಅಂತಂದು ಹೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಇಟ್ ಈಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಪಾಪ್ಯುಲೇಷನ್ ಡೇ. ವಿಶ್ವ ಜನಸಂಖ್ಯಾ ದಿನ 11th July is celebrated as ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಂದು ಹೇಳಿ ಕರೀತಕ್ಕಂಥದ್ದು. ಐ ಹೋಪ್ ಅರ್ಥ ಆಗ್ತಾ ಇದೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ. ಸೊ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಪಾಪ್ಯುಲೇಷನ್ ಸ್ಟಡಿಗೆ ನಾವು ಡೆಮೋಗ್ರಫಿ ಅಂತಂದು ಹೇಳಿ ಕರೆದಿರ್ತಕ್ಕಂಥದ್ದು. ಪಾಪ್ಯುಲೇಷನ್ ಅಂತಂದು ಹೇಳಿದ್ರೆ ಕೊಟ್ಟಿರ್ತಕ್ಕಂತಹ ಏರಿಯಾದಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಅಥವಾ
ಪಾಪ್ಯುಲೇಷನ್ ನಂಬರ್ಸ್ಗೆ ನಾವು ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಪಾಪ್ಯುಲೇಷನ್ ಅಂತಂದು ಹೇಳೇನೆ ಕರೀತಕ್ಕಂಥದ್ದು. ಸೆನ್ಸಸ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ 7th ಶೆಡ್ಯೂಲ್ ಅಲ್ಲಿ ಬರ್ತಕ್ಕಂತಹ ಆರ್ಟಿಕಲ್ 246 ಅಂಡರಲ್ಲಿ ಬರ್ತಕ್ಕಂತಹ ಯೂನಿಯನ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷ 11th ಜುಲೈನ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಂದು ಹೇಳಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಅದೇ ರೀತಿ ವರ್ಲ್ಡ್ ಪಾಪ್ಯುಲೇಷನ್ಗೆ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಎಷ್ಟಿರ್ತಕ್ಕಂಥದ್ದು 17.5% ಇರ್ತಕ್ಕಂಥದ್ದು. ಸೊ ಡಾಟಾಗಳನ್ನ ನೋಡ್ತಾ ಹೋಗೋಣ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ. ಲೆಟ್ಸ್ ಬಿಗಿನ್ ಡಾಟಾ. ಇಲ್ಲಿ ಏನಿದೆ ಅಂತಂದ ಹೇಳಂದ್ರೆ ಸ್ವೀಡನ್ ದ ಫಸ್ಟ್ ಕಂಟ್ರಿ ಇನ್ ದ ಮಾಡರ್ನ್ ವರ್ಲ್ಡ್ ಟು ಕಂಡಕ್ಟ್ ಅ ಸೆನ್ಸಸ್ ಇನ್ 1749. 1749ರಲ್ಲಿ ಆಧುನಿಕ ಜಗತ್ತಿನಲ್ಲಿ ಜನಗಣತಿಯನ್ನ ನಡೆಸಿದಂತಹ ಮೊದಲ ದೇಶ ಯಾವುದಾಗಿರ್ತಕ್ಕಂಥದ್ದು ಸ್ವೀಡನ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಆಧುನಿಕ ಜಗತ್ತಿನಲ್ಲಿ ಜನಗಣತಿಯನ್ನ ನಡೆಸಿದಂತಹ ಮೊದಲ ದೇಶ ಯಾವುದಾಗಿರ್ತಕ್ಕಂಥದ್ದು ಸ್ವೀಡನ್. ನೋಟ್ ಇಟ್ ಡೌನ್. ಸೆಕೆಂಡ್ ಒನ್, ನೆಕ್ಸ್ಟ್ ಒನ್, the country started decennial census in 1790. ಅಮೆರಿಕ 1790ರಲ್ಲಿ ದಶವಾರ್ಷಿಕೀಯ ಜನಗಣತಿಯನ್ನ ಪ್ರಾರಂಭಿಸಿದಂತಹ ದೇಶ ಯಾವುದು ಅಂತಂದು ಹೇಳಂದ್ರೆ ಅಮೆರಿಕ. 1790ರಲ್ಲಿ ಏನಾಗಿರ್ತಕ್ಕಂಥದ್ದು ದಶವಾರ್ಷಿಕೀಯ, ಡೆಸಿನಿಯಲ್ ಅಂದ್ರೆ ಗೊತ್ತಾಗತ್ತಲ್ಲ 10 years 10 ವರ್ಷದ ಜನಗಣತಿಯನ್ನ ಪ್ರಾರಂಭಿಸಿದಂತಹ ದೇಶ ಯಾವುದು ಅಂತಂದು ಹೇಳಂದ್ರೆ ಅಮೆರಿಕ ಅಂತಂದು ಹೇಳಿ ಕರೀತಕ್ಕಂಥದ್ದು. ಸೊ ಒಂದು ಇಲ್ಲಿ ಏನ್ ಹೇಳಿಕೆ ಇಂಟ್ರೆಸ್ಟ್ ತೋರಿಸ್ತೀನಿ ನಾನು ಅಂತಂದು ಹೇಳಂದ್ರೆ ನಾನು ಹಾಕಿರ್ತಕ್ಕಂತಹ ಎಲ್ಲಾ ಡಾಟಾಗಳು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳು. ನಾನು ಇಲ್ಲಿ ಏನು ಡಾಟಾಗಳನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಏನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮಗೆ, ಇವೆಲ್ಲ ನಮ್ಮ SSC ರೈಲ್ವೇಸು ಅದ್ರ ಜೊತೆಗೆ ಡಿಫೆನ್ಸ್ ಎಕ್ಸಾಮ್ಸ್ಗಳಾಗಿರ್ಬೋದು ಅದರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದು ಹೇಳಂದ್ರೆ ತಗೊಂಡ್ಬಂದು ನಿಮಗೆ ಡಿಸ್ಪ್ಲೇ ಮಾಡ್ತಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಏನಾಗಿರ್ತಕ್ಕಂಥದ್ದು ಇಲ್ಲಿ ಅಂತಂದು ಹೇಳಂದ್ರೆ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್, ಭಾರತೀಯ ಜನಗಣತದ ಪಿತಾಮಹ ಅಂತಂದು ಹೇಳಿ ಯಾರನ್ನ ಕರೀತಕ್ಕಂಥದ್ದು ನಾವು ಅಂದ್ರೆ ಹೆನ್ರಿ ವಾಲ್ಟರ್ ಅವರನ್ನ ಕರೀತಕ್ಕಂಥದ್ದು. ಹೆನ್ರಿ ವಾಲ್ಟರ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಡಿಯನ್ ಸೆನ್ಸಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ದ ಫಸ್ಟ್ ಸೆನ್ಸಸ್ ಆಫ್ ಇಂಡಿಯಾ ವಾಸ್ ಕಂಡಕ್ಟೆಡ್ ಇನ್ 1872. ಹೌದು, ಅಂಡರ್ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೇಯೋ. ಲಾರ್ಡ್ ಮೇಯೋ ಬ್ರಿಟಿಷ್ ವೈಸ್ರಾಯ್ ಆಗಿರ್ತಕ್ಕಂತಹ ಲಾರ್ಡ್ ಮೇಯೋ ಅವರ ನೇತೃತ್ವದಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ ಮೊದಲ ಜನಗಣತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಭಾರತದಲ್ಲಿ ಮೊದಲ ಜನಗಣತಿಯನ್ನ ಪ್ರಾರಂಭ ಮಾಡಿದ್ದು ಯಾವಾಗ 1872ರಲ್ಲಿ. ಯಾರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಬ್ರಿಟಿಷ್ ವೈಸ್ರಾಯ್ ಆಗಿರ್ತಕ್ಕಂತಹ ಲಾರ್ಡ್ ಮೇಯೋ ಅವರ ನೇತೃತ್ವದಲ್ಲಿ ಅಂತಕ್ಕಂಥದ್ದು. ನೆಕ್ಸ್ಟ್, the first complete census of India was conducted on 17th February 1881 under the British Viceroy Lord Ripon. ಭಾರತದ ಮೊದಲ ಸಂಪೂರ್ಣ ಜನಗಣತಿಯನ್ನ 1881ರ ಫೆಬ್ರವರಿ 17ರಂದು ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರ ನೇತೃತ್ವದಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ನಡೆಸಿರ್ತಕ್ಕಂಥದ್ದು. ಏನ್ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ ಸೆನ್ಸಸ್, ಕಂಪ್ಲೀಟ್ ಸಂಪೂರ್ಣವಾಗಿರ್ತಕ್ಕಂತಹ ಮೊದಲ ಸಂಪೂರ್ಣವಾಗಿರ್ತಕ್ಕಂತಹ ಜನಗಣತಿಯನ್ನ ನಾವು ಯಾವಾಗ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 1881ರಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಯಾರ ಒಂದು ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನಾಗಿರ್ತಕ್ಕಂಥದ್ದು ಜನಗಣತಿ ನಡೆದಾಗ ಮೊದಲ ಸಂಪೂರ್ಣ ಜನಗಣತಿ ಕಂಪ್ಲೀಟ್ ಸೆನ್ಸಸ್ ಆದಾಗ ಭಾರತದಲ್ಲಿ ನಡೆದಂತಹ ಮೊದಲ ಸಂಪೂರ್ಣ ಜನಗಣತಿ ಟೈಮ್ ಅಲ್ಲಿ ಜನಗಣತಿಯ ಆಯುಕ್ತರು ಸೆನ್ಸಸ್ ಕಮಿಷನರ್ ಯಾರಾಗಿರ್ತಕ್ಕಂಥದ್ದು ಅಂತಂದ್ರೆ WC ಪ್ಲೋಡನ್ ಅವರು ಅಂತ ಹೇಳಿ ಕರೀತಕ್ಕಂಥದ್ದು. ಇದನ್ನ ನೆನ್ಪಿಟ್ಕೊಡ್ರಿ. ಏನಾಗಿರ್ತಕ್ಕಂಥದ್ದು ಅಂದ್ರೆ ಫಸ್ಟ್ ಸೆನ್ಸ್ ಕಮಿಷನರ್ ಕಂಪ್ಲೀಟ್ ಸೆನ್ಸಸ್ ನಡೆದಾಗ ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿ ನಡೆದಾಗ ಜನಗಣತಿಯ ಆಯುಕ್ತರು ಯಾರಾಗಿರ್ತಕ್ಕಂಥದ್ದು ಅಂದ್ರೆ ಪ್ಲೌಡನ್ ಅವರಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಏನ್ ಮಾಡ್ತಕ್ಕಂಥದ್ದು ಜನಗಣತಿಯನ್ನ ನಡೆಸಲಾಗ್ತಕ್ಕಂಥದ್ದು. ದ ಸೆನ್ಸಸ್ ಕಂಡಕ್ಟೆಡ್ ಎವ್ರಿ 10 years. ಪ್ರತಿ 10 ವರ್ಷಗಳಿಗೊಮ್ಮೆ ಏನಾಗಿರ್ತಕ್ಕಂಥದ್ದು ಅಂದ್ರೆ ಜನಗಣತಿಯನ್ನು ನಡೆಸ್ತಕ್ಕಂಥದ್ದು. ಹೌದಾ? ಸೊ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೆಸಿನಿಯಲ್, ದಶವಾರ್ಷಿಕೀಯ ಡೆಸಿನಿಯಲ್ ಸೆನ್ಸಸ್ ಅಂತ ಹೇಳಿ ಕರಿತಕ್ಕಂಥದ್ದು. ಹೌದಾ? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಹೋಗೋಣ. ಎಸ್, ಹೌದು. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರ, ಇಟ್ ಹ್ಯಾಸ್ ಬೀನ್ ಕಂಡಕ್ಟೆಡ್ ಬೈ ದ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗಾದ್ರೆ ಜನಗಣತಿ ಸ್ವತಂತ್ರ ನಂತರ ಜನಗಣತಿಯನ್ನ ಯಾರು ನಡೆಸ್ತಕ್ಕಂಥದ್ದು, ಯಾರು ಮಾಡ್ತಾರೆ ಅಂತಂದ್ರೆ ಸ್ವತಂತ್ರ ನಂತರ ಜನಗಣತಿಯನ್ನ ನಡೆಸ್ತಕ್ಕಂಥದ್ದು ಭಾರತದ
ಗೃಹ ಇಲಾಖೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ನವರು ನಡೆಸ್ತಕ್ಕಂಥದ್ದು, ನೆನ್ಪಿಟ್ಕೊಡ್ರಿ. ಸೆನ್ಸಸ್ ಯಾವ ಸಚಿವಾಲಯದ ಅಡಿಯಲ್ಲಿ ನಡೆಸ್ತಕ್ಕಂಥದ್ದು ಅಂತಂದ್ರೆ ಹೋಮ್ ಮಿನಿಸ್ಟ್ರಿ, ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ ನಡೆಸ್ತಕ್ಕಂಥದ್ದು. ಸೊ ಇದನ್ನ ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ನಡೆಸೋರು ಯಾರು ಅಂತಂದ ಹೇಳಿದ್ರೆ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಅವರು. ಹೌದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಅಂಡರಲ್ಲಿ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಈ ಒಂದು ಜನಗಣತಿಯನ್ನ ನಡೆಸ್ತಕ್ಕಂಥದ್ದು. ಹೌದು, ಜನಗಣತಿ 1951 ನಂತರ ಎಲ್ಲಾ ಜನಗಣತಿಯನ್ನು ಸೆನ್ಸಸ್ ಆಫ್ ಇಂಡಿಯಾ ಆಕ್ಟ್ 1948 ಅಡಿಯಲ್ಲಿ ನಡೆಸಲಾಗ್ತಕ್ಕಂಥದ್ದು. ಅಂತಂದ್ರೆ ಆಲ್ ದ ಸೆನ್ಸಸ್ ಸಿನ್ಸ್ 1951 ಆರ್ ಕಂಡಕ್ಟೆಡ್ ಅಂಡರ್ ಸೆನ್ಸಸ್ ಆಫ್ ಇಂಡಿಯಾ ಆಕ್ಟ್ 1948. ಸೆನ್ಸಸ್ ಅನ್ನ, ಜನಗಣತಿಯನ್ನ ಯಾವ ಕಾಯ್ದೆ ಅಡಿಯಲ್ಲಿ ನಡೆಸಲಾಗುವುದು ಅಂತಂದ ಹೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಯಾವ್ದನ್ನ ಬರಿಬೇಕು ಅಂತಂದ ಹೇಳಂದ್ರೆ ಸೆನ್ಸಸ್ ಆಫ್ ಇಂಡಿಯಾ ಆಕ್ಟ್ 1948 ಅಂತಂದು ಹೇಳಿ ಕರೀತಕ್ಕಂಥದ್ದು. ಸೆನ್ಸಸ್ ಆಫ್ ಇಂಡಿಯಾ ಆಕ್ಟ್ 1948 ಅಡಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು, ನಾವು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಹೌದಾ, ಅದಾದ್ಮೇಲೆ ನೆಕ್ಸ್ಟ್ ಏನಿರ್ತಕ್ಕಂಥದ್ದು, ಸ್ವತಂತ್ರ ಭಾರತದ ಮೊದಲ ಜನಗಣತಿಯನ್ನು 1951 ನಡೆಸಲಾಗಿರ್ತಕ್ಕಂಥದ್ದು. ದ ಫಸ್ಟ್ ಸೆನ್ಸಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಕಂಡಕ್ಟೆಡ್ ಇನ್ 1951. ಇದು ಸುಮಾರು ಸಲ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ಇದಲ್ಲ, ಈ ಹಿಂದೆ ಎಲ್ಲ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು, ಪ್ರತಿಯೊಂದು ಸೆಂಟೆನ್ಸ್ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಮೊದಲ ಭಾರತದ, ಸ್ವತಂತ್ರ ಭಾರತದ ಮೊದಲ ಜನಗಣತಿಯನ್ನ ಯಾವಾಗ ನಡೆಸಲಾಗಿರ್ತಕ್ಕಂಥದ್ದು, 1951 ನಡೆಸಲಾಗಿರ್ತಕ್ಕಂಥದ್ದು. 1951 ನಾವೇನ್ ಮಾಡಿದ್ವಿ ಅಂದ್ರೆ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ಆ ಸೆನ್ಸಸ್ ಕಂಡಕ್ಟ್ ಮಾಡಿದಾಗ 1951 ಜನಗಣತಿ ಆದಾಗ ಆ ಜನಗಣತಿಯ ಆಯುಕ್ತರು ಯಾರಾಗಿರ್ತಕ್ಕಂಥದ್ದು, ಸೆನ್ಸಸ್ ಕಮಿಷನರ್ ಆಫ್ 1951 ಯಾರು ಅಂತಂದು ಹೇಳಂದ್ರೆ ಆರ್ ಎ ಗೋಪಾಲಸ್ವಾಮಿ ಅವರು ಅಂತಂದು ಹೇಳಿ ಹೇಳ್ತಕ್ಕಂಥದ್ದು. ಹೌದು, ಅದಾದ್ಮೇಲೆ 2011 ಜನಗಣತಿ, ರೀಸೆಂಟ್ ಅಂದ್ರೆ 2011, 2021 ನಮ್ಮ ಕಡೆಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸಲ 25-26 ಜನಗಣತಿ ನಡೀತಕ್ಕಂಥದ್ದು. ಫಸ್ಟ್ ಡಿಜಿಟಲ್ ಜನಗಣತಿ ಆಗ್ತಕ್ಕಂಥದ್ದು. ಡಿಜಿಟಲಿ ಮುಂದೆ ಹೇಳ್ತೀನಿ ನಾನು, ಡಿಜಿಟಲೀಕರಣವಾಗಿರ್ತಕ್ಕಂತಹ ಜನಗಣತಿ 25-26 ಜನಗಣತಿ ಅಂತಂದೇಳಿ ಹೇಳ್ತೀವಿ. 2011 ಜನಗಣತಿ ಯಾಕೆಂದ್ರೆ ಕೋವಿಡ್ ಬಂದಿರೋದ್ರಿಂದ ಆ ಟೈಮಲ್ಲಿ ನಮಗೆ ಸೆನ್ಸಸ್ ಅನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. 2011 ಜನಗಣತಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ 1872ರಿಂದ ಹಿಡಿದ್ರೆ 15ನೆಯ ಜನಗಣತಿ ಆಗಿರ್ತಕ್ಕಂಥದ್ದು. ಸ್ವತಂತ್ರ ನಂತರ ಅಂತ ಹಿಡಿದ್ರೆ ಎಷ್ಟನೇ ಆಗಿದ್ದಾಗಿರ್ತಕ್ಕಂಥದ್ದು, 7ನೇ ಜನಗಣತಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸೆನ್ಸಸ್ ಆಫ್ 2011, Census of 2011, 15th national census of the country since 1872 and 7th after independence. ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ 1951 ಭಾರತದ ಜನಗಣತಿ, 1951 ಸೆನ್ಸಸ್ ಆಫ್ ಇಂಡಿಯಾ ಏನಾಗಿರ್ತಕ್ಕಂಥದ್ದು, ಇಟ್ ವಾಸ್ 9th ಸೆನ್ಸಸ್. ಇದು 9ನೇ ಜನಗಣತಿ ಅಂತಂದೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಹೌದು, 1951 ಜನಗಣತಿ ಏನಾಗಿರ್ತಕ್ಕಂಥದ್ದು 9ನೇ ಜನಗಣತಿ ಆಗಿರ್ತಕ್ಕಂಥದ್ದು. 2011 ಜನಗಣತಿ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ 1872ರಿಂದ ಹಿಡಿದ್ರೆ 15ನೇ ಜನಗಣತಿ. ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಎಷ್ಟನೇದಾಗ್ತಕ್ಕಂಥದ್ದು, 7ನೇ ಜನಗಣತಿ ಅಂತಂದು ಹೇಳಿ ಕನ್ಸಿಡರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಅದು 2011 ಜನಗಣತಿ. 2011 ಸೆನ್ಸಸ್ ಏನಾಗಿರ್ತಕ್ಕಂಥದ್ದು ಅಂದ್ರೆ ಮೊದಲ ಬಾರಿಗೆ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಕ್ಕಂತಹ ಜನಗಣತಿ ಅಂತಂತ ಹೇಳಿ ಕರೀತಾರೆ. ಏನ್ ಮಾಡಿದ್ವಿ ನಾವು 2011 ಸೆನ್ಸಸ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ, ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡಿರ್ತಕ್ಕಂಥದ್ದು, ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಅಂತಂದೇಳಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನ್ ಮಾಡ್ತಕ್ಕಂಥದ್ದು 2011 ಸೆನ್ಸಸ್ ಒಂದು ಮೋಟೋ ಇದೆ, ಅದರದೇ ಆದಂತಹ ಒಂದು ಸ್ಲೋಗನ್ ಇದೆ. ಯಾವುದದು ಸ್ಲೋಗನ್, ಅದರದೇ ಆದಂತಹ ಧ್ಯೇಯವಾಕ್ಯ ಇದೆ. 2011 ಜನಗಣತಿಯ ಒಂದು ಧ್ಯೇಯವಾಕ್ಯ, ಅದರದ್ದು ಮೋಟೋ ಏನಾಗಿರ್ತಕ್ಕಂಥದ್ದು, ಅದರ ಸ್ಲೋಗನ್ ಏನಾಗಿರ್ತಕ್ಕಂಥದ್ದು ಅಂದ್ರೆ ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ನಮ್ಮ ಜನಗಣತಿ ನಮ್ಮ ಭವಿಷ್ಯ. ಹೌದು, 2011 ಜನಗಣತಿಯ ಒಂದು ಮೋಟೋ, ಧ್ಯೇಯವಾಕ್ಯ, ಸ್ಲೋಗನ್ ಏನಾಗಿರ್ತಕ್ಕಂಥದ್ದು ಅವರ್ ಸೆನ್ಸಸ್ ಅವರ್ ಫ್ಯೂಚರ್. ನೆಕ್ಸ್ಟ್ ಒನ್, 2011 ಜನಗಣತಿಯ ಆಯುಕ್ತರು. 2011 ಜನಗಣತಿಯ ಆಯುಕ್ತರು ಮತ್ತು ರಿಜಿಸ್ಟ್ರಾರ್ ಜನರಲ್ ಅಂತಂದು ಹೇಳಿ ಯಾರನ್ನ ಕರೀತಕ್ಕಂಥದ್ದು, ಸಿ ಚಂದ್ರಮೌಳಿ ಅವರು. 2011 ಜನಗಣತಿ ನಡೆದಾಗ ಜನಗಣತಿಯ ಕಮಿಷನರ್ ಮತ್ತು ರಿಜಿಸ್ಟ್ರಾರ್ ಜನರಲ್ ಯಾರಾಗಿರ್ತಕ್ಕಂಥದ್ದು, ಚಂದ್ರಮೌಳಿ.
ಸಿ ಚಂದ್ರಮೌಳಿ ಅವರು ಆಗಿರ್ತಕ್ಕಂಥದ್ದು. 2011ರ ಜನಗಣತಿ ಎಷ್ಟು ಭಾಷೆಗಳಲ್ಲಿ ನಡೆಸಲಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ 16 ಭಾಷೆಗಳಲ್ಲಿ ನಡೆಸಲಾಗಿರ್ತಕ್ಕಂಥದ್ದು. 16 ಲ್ಯಾಂಗ್ವೇಜಸ್ಗಳಲ್ಲಿ ಇದನ್ನ ಏನ್ ಮಾಡಿರ್ತಕ್ಕಂಥದ್ದು, ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 2011 ಸೆನ್ಸಸ್ ಅನ್ನ. ಅದೇ ರೀತಿ ಇಲ್ಲಿ 2011ರ ಜನಗಣತಿ ಎಷ್ಟು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥದ್ದು ಅಂತಂದು ಹೇಳಿ ಕೇಳಿದ್ರೆ ಎಷ್ಟು ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದು? 28 ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದು. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥದ್ದು? 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥದ್ದು. ಎಷ್ಟು ಜಿಲ್ಲೆಗಳಲ್ಲಿ, ಡಿಸ್ಟಿಕ್ಗಳಲ್ಲಿ ಆಗಿರ್ತಕ್ಕಂಥದ್ದು? 640 ಡಿಸ್ಟಿಕ್ಗಳಲ್ಲಿ ಆಗಿರ್ತಕ್ಕಂಥದ್ದು. ಎಷ್ಟು ಸಬ್ ಡಿಸ್ಟಿಕ್ಗಳಲ್ಲಿ ಆಗಿರ್ತಕ್ಕಂಥದ್ದು? 5924 5924 ಸಬ್ ಡಿಸ್ಟಿಕ್ಗಳಲ್ಲಿ ಆಗಿರ್ತಕ್ಕಂಥದ್ದು. ಎಷ್ಟು ಟೌನ್ಸ್ಗಳಲ್ಲಿ ಆಗಿರ್ತಕ್ಕಂಥದ್ದು? 7936 ಟೌನ್ಸ್ಗಳಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎಷ್ಟು ವಿಲೇಜಸ್ಗಳಲ್ಲಿ, ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥದ್ದು? 6.41 ಲ್ಯಾಕ್. ಹೌದು, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ 2011ರ ಜನಗಣತಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿರ್ತಕ್ಕಂಥದ್ದು? 7 ಕೇಂದ್ರಾಡಳಿತ ಪ್ರದೇಶಗಳು. ಎಷ್ಟು ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥದ್ದು? 6.41 ವಿಲೇಜಸ್ಗಳಲ್ಲಿ 4 ಲ್ಯಾಕ್ ವಿಲೇಜಸ್ಗಳಲ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ಡಾಟಾವನ್ನ ನೆನ್ಪಿಟ್ಕೋಬೇಕು ಅಂತಂದು ಹೇಳ್ತೀನಿ. ಇಲ್ಲಿ ಇರೋದೇ ಕಂಪ್ಲೀಟ್ ಡಾಟಾ ಬೇಸ್ ಆಗಿ. ಹೌದು, ಸೆನ್ಸಸ್ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಕಂಪ್ಲೀಟ್ ಡಾಟಾ ಬೇಸ್ ಆಗಿನೇ ಬರ್ತಕ್ಕಂಥದ್ದು. ಏನಾಗಿರ್ತಕ್ಕಂಥದ್ದು 2011ರ ಜನಗಣತಿಯ ವಿಶೇಷ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದು ಹೇಳಂದ್ರೆ 2011ರ ಜನಗಣತಿಯಲ್ಲಿ ಮೊದಲ ಬಾರಿಗೆ ಏನ್ ಮಾಡಿರ್ತಕ್ಕಂಥದ್ದು ನಾವು ಅಂತಂದು ಹೇಳಿದ್ರೆ ತೃತೀಯ ಲಿಂಗಿಗಳು ಅಥವಾ ಕಿನ್ನರರ ಜನಸಂಖ್ಯೆಗಳನ್ನ, ಟ್ರಾನ್ಸ್ಜೆಂಡರ್ ಪಾಪ್ಯುಲೇಷನ್ ಅನ್ನ ಕೌಂಟ್ ಮಾಡಿರ್ತಕ್ಕಂಥದ್ದು. 2011 census, transgender population was counted in a population census in India for the first time. First time in 2011. 2011ರ ಜನಗಣತಿಯಲ್ಲಿ ಮೊದಲ ಬಾರಿಗೆ ಕಿನ್ನರರ ಅಥವಾ ತೃತೀಯ ಲಿಂಗಿಗಳ ಜನಸಂಖ್ಯೆಯನ್ನು ನಾವೇನ್ ಮಾಡಿದ್ವಿ ಅಂತಂದು ಹೇಳಿದ್ರೆ ಕೌಂಟ್ ಮಾಡಿರ್ತಕ್ಕಂಥದ್ದು, ದಾಖಲಿಸಿರ್ತಕ್ಕಂಥದ್ದು, ಅದನ್ನ ಏನ್ ಮಾಡಿದ್ವಿ ಅಂತಂದ್ರೆ ಸೆನ್ಸಸ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳ್ತಕ್ಕಂಥದ್ದು. ಇದು ವಿಶೇಷ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿಂದ ಮುಂದೆ ಏನಿದೆ ಅಂತಂದು ಹೇಳಂದ್ರೆ ಇಷ್ಟೊತ್ತನ ಏನಾಗಿತ್ತು ಅಂತಂದು ಹೇಳಿದ್ರೆ ಟ್ರೇಲರ್ ಬಂತು. ಈಗ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್, ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್, ಬಹುತ್ ಸಾರಾ ಪಿಕ್ಚರ್ ಬಾಕಿ ಹೈ. ಹೌದು, ಏನಾಗಿರ್ತಕ್ಕಂಥದ್ದು ಇಲ್ಲಿ ಅಂತಂದು ಹೇಳಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಟು 1.21 ಬಿಲಿಯನ್. ಎಷ್ಟಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು? 1.21 ಬಿಲಿಯನ್ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ವಿತ್ ಎ ಡಿಕೇಡಲ್ ಗ್ರೋತ್ ಆಫ್ 17.70. ದಶಕೀಯ ಬೆಳವಣಿಗೆ 17.7 ದಶಕದ ಬೆಳವಣಿಗೆ ದರದೊಂದಿಗೆ. ಹೌದು, ಡಿಕೇಡಲ್ ಗ್ರೋತ್ ಎಷ್ಟಾಗಿರ್ತಕ್ಕಂಥದ್ದು? 17.7% ಏನಾಗಿರ್ತಕ್ಕಂಥದ್ದು? ಡಿಕೇಡಲ್ ಗ್ರೋತ್ ಆಗಿರೋದ್ರೊಂದಿಗೆ ನಮ್ಮ ಜನಸಂಖ್ಯೆ ಎಷ್ಟಕ್ಕೆ ರೀಚ್ ಆಯ್ತು ಅಂತಂದ್ರೆ 1.21 ಬಿಲಿಯನ್ಗೆ ರೀಚ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಡಲ್ಟ್ ಲಿಟ್ರಸಿ ರೇಟ್ ಇನ್ಕ್ರೀಸ್ ಟು, ಹೌದು, ವಯಸ್ಕ ಸಾಕ್ಷರತಾ ಪ್ರಮಾಣ ಎಷ್ಟಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು? 74.04% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ವಿತ್ ಡಿಕೇಡಲ್ ಗ್ರೋತ್. ದಶವಾರ್ಷಿಕೀಯ ದರ ಎಷ್ಟಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು? 9.21%. ಹೌದು, ನಾ ಹೇಳೋದು ಅರ್ಥ ಆಗ್ತಿದೆಯಾ? ವಯಸ್ಕರ ಸಾಕ್ಷರತಾ ಪ್ರಮಾಣವು 9.21% ದಶಕದ ಬೆಳವಣಿಗೆಯೊಂದಿಗೆ ಆಸ್ ಕಂಪೇರ್ ಟು 2001. 2001 ಕಂಪೇರ್ ಮಾಡಿದಾಗ 2011ರಲ್ಲಿ ಏನಾಗಿರ್ತಕ್ಕಂಥದ್ದು? ಅಡಲ್ಟ್ ಲಿಟ್ರಸಿ ರೇಟ್, ವಯಸ್ಕ ಸಾಕ್ಷರತಾ ಪ್ರಮಾಣ ದರ 74.04% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಆ ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಎಷ್ಟಿರ್ತಕ್ಕಂಥದ್ದು? 9.21%. ಅರ್ಥ ಆಗ್ತಾ ಇದೆ? ಐ ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ನೆಕ್ಸ್ಟ್ ಒನ್, ಯಾಕೆ ಅರ್ಥ ಆಗ್ತಾ ಇದೆ? ಬಿಕಾಸ್ ವಿ ಆರ್ ಸಾಧನ. ನೆಕ್ಸ್ಟ್ ಒನ್, ಜನಸಂಖ್ಯೆಯಲ್ಲಿ ಭಾರತದ ಸ್ಥಾನ ಎಷ್ಟಾಗಿರ್ತಕ್ಕಂಥದ್ದು? ಇಂಡಿಯಾಸ್ ರ್ಯಾಂಕಿಂಗ್ ಇನ್ ಪಾಪ್ಯುಲೇಷನ್ ಸೆಕೆಂಡ್. ಮ್ಯಾಮ್ ಏನ್ರಿ ಫಸ್ಟ್ ಅಲ್ಲಿ ಬಂದಿರ್ತಕ್ಕಂಥದ್ದು? ಮ್ಯಾಮ್ ಏನಾಗಿರ್ತಕ್ಕಂಥದ್ದು ಫಸ್ಟ್? ಅಪ್ಪು ಹೌದು, ನನಗೆ ಗೊತ್ತದ. ಹೌದು, ಈಗ ಸದ್ಯ ನಾವು ಎದರಲ್ಲಿದ್ದೀವಿ? 2011ರ ಜನಗಣತಿಯಲ್ಲಿ ಇರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು 2011 ಸೆನ್ಸಸ್ ಅನ್ನ ನಾವು ಸ್ಟಡಿ ಮಾಡ್ತಕ್ಕಂಥದ್ದು. 2011 ಸೆನ್ಸಸ್ ಅಲ್ಲಿ ಇಂಡಿಯಾಸ್ ಏನಾಗಿರ್ತಕ್ಕಂಥದ್ದು? ಜನಸಂಖ್ಯಾ ದರ ಎಷ್ಟಿರ್ತಕ್ಕಂಥದ್ದು ಅಂದ್ರೆ ಜನಸಂಖ್ಯೆಯಲ್ಲಿ ರ್ಯಾಂಕಿಂಗ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು? ಸೆಕೆಂಡ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಒನ್ ಥಿಂಗ್ ನೆನ್ಪಿಟ್ಕೊಡ್ರಿ, ಹೌದು, ಜೋಕ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಭಾರತದಲ್ಲಿ ಒಂದು ಗ್ರಾಫ್ ಮಾತ್ರ ಯಾವತ್ತೂ ಕೆಳಗಿಳಿದಿಲ್ಲ.
ಎಲ್ಲಾ ಗ್ರಾಫ್ಗಳು ಫ್ಲಕ್ಚುಯೇಟ್ ಆಗ್ತಾ ಇದಾವೆ, ಕೆಳಗೆ ಹೋಗುತ್ತೆ ಮೇಲ್ ಬರುತ್ತೆ, ಕೆಳಗೆ ಹೋಗುತ್ತೆ ಮೇಲ್ ಬರುತ್ತೆ. ಆದ್ರೆ ಭಾರತದಲ್ಲಿ ಒಂದು ಗ್ರಾಫ್ ಮಾತ್ರ ಎಂದೂ ಕೆಳಗೆ ಹೋಗಿಲ್ಲ. ಯಾವ್ದದು? ಪಾಪ್ಯುಲೇಷನ್ ಗ್ರಾಫ್. ಪಾಪ್ಯುಲೇಷನ್ ಗ್ರಾಫ್ ಏನಾಗ್ತಾ ಇದೆ? ಏರ್ತಾ ಇದೆ, ಏರ್ತಾ ಇದೆ, ಏರ್ತಾ ಇದೆ, ಏರ್ತಾ ಇದೆ, ಏರ್ತಾ ಇದೆ. ಅಚೀವ್ಮೆಂಟ್, ಗ್ರೇಟ್ ಅಚೀವ್ಮೆಂಟ್. ಯಾಕೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ? ವಾಟ್ ಇಸ್ ದ ರೀಸನ್? ಪಾಪ್ಯುಲೇಷನ್ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ? ಕ್ಯಾನ್ ಎನಿಬಡಿ? ಯಾರಾದ್ರೂ ಹೇಳ್ತೀನಿ? ನಾ ಹೇಳಿ ಮಾಡಕ್ ಕೆಲಸ ಇಲ್ಲ ಅದಕ್ಕೆ. ಹೌದು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್. ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪುರುಷರ ಸಂಖ್ಯೆ ಎಷ್ಟಿರ್ತಕ್ಕಂಥದ್ದು, ಭಾರತದಲ್ಲಿ ಪುರುಷರ ಒಂದು ಪರ್ಸೆಂಟೇಜ್ ಎಷ್ಟಿರ್ತಕ್ಕಂಥದ್ದು ಅಂದ್ರೆ 51.54% ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಹಿಳೆಯರ ಪರ್ಸೆಂಟೇಜ್ ಎಷ್ಟಿರ್ತಕ್ಕಂಥದ್ದು ಅಂದ್ರೆ 48.46% ಅಂತಂದು ಹೇಳಿ ಹೇಳ್ತಕ್ಕಂಥದ್ದು. 48.46 ಅಂತಂದ್ರೆ 48.46. ಹೌದು. ಮೇಲೆ ಎಷ್ಟಿರ್ತಕ್ಕಂಥದ್ದು 51.54. 2011ರ 2001ರ ಜನಗಣತಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ ಜನಸಂಖ್ಯಾ ವೃದ್ಧಿ ಎಷ್ಟಾಗಿರ್ತಕ್ಕಂಥದ್ದು ಅಂತಂತ ಹೇಳಿದ್ರೆ 181.5 ಮಿಲಿಯನ್ ಹೆಚ್ಚಳ ಆಗಿರ್ತಕ್ಕಂಥದ್ದು. ನೋಟ್ ಇಟ್, ಇಂಡಿಯಾಸ್ ಪಾಪ್ಯುಲೇಷನ್ ಹೌದು ಏನಾಗಿರ್ತಕ್ಕಂಥದ್ದು 2001ರ ಜನಗಣತಿಗೆ 2001ರ ಜನಗಣತಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ ಜನಸಂಖ್ಯಾ ವೃದ್ಧಿ ಎಷ್ಟಾಗಿರ್ತಕ್ಕಂಥದ್ದು 181.5 ಮಿಲಿಯನ್ ಹೆಚ್ಚಳ ಆಗಿರ್ತಕ್ಕಂಥದ್ದು. ಯು ರಿಮೆಂಬರ್ ದಿಸ್ ಒನ್. ಹೌದು. ಅದ್ರ ಜೊತೆಗೆ ಇಲ್ಲಿ ಎಕ್ಸಾಮ್ ಅಲ್ಲಿ, ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಇದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಹೌದು. ಅದ್ರ ಜೊತೆಗೆ ಮತ್ತೇನ್ ಕೇಳಿರ್ತಕ್ಕಂಥದ್ದು, ಗ್ರಾಮೀಣ ಕ್ಷೇತ್ರದ ಜನಸಂಖ್ಯೆ, ರೂರಲ್ ಏರಿಯಾ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು. ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಗ್ರಾಮೀಣ ಕ್ಷೇತ್ರದ ಜನಸಂಖ್ಯೆ ಎಷ್ಟಿದೆ? 833 ಮಿಲಿಯನ್ ಅಂತಂದ್ರೆ 68.84. ಇದು ಎಕ್ಸಾಮ್ ಅಲ್ಲಿ ಬಂದಿದೆ ಈ ಡಾಟಾ, 68.84. ಹೌದು. ಅದೇ ರೀತಿಯಾಗಿ ಶಹರದ ಅಂತಂದ್ರೆ ಅರ್ಬನ್ ಏರಿಯಾ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು 377 ಮಿಲಿಯನ್ ಅಂದ್ರೆ 31.16% ಇರ್ತಕ್ಕಂಥದ್ದು. ಹೌದು. ಸೊ ಟೋಟಲ್ ಆಗಿ ಮೇಲ್ ಪುರುಷರ ಸಂಖ್ಯೆ ಎಷ್ಟಿರ್ತಕ್ಕಂಥದ್ದು 51.54. ರಿಮೆಂಬರ್ ದಿಸ್ ಒನ್. ಫಿಮೇಲ್ ಮಹಿಳೆಯರದ್ದು ಎಷ್ಟಿರ್ತಕ್ಕಂಥದ್ದು 48.46 ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಗ್ರಾಮೀಣ ಜನಸಂಖ್ಯೆ, ಗ್ರಾಮೀಣ ಒಟ್ಟಾರೆಯಾಗಿ ರೂರಲ್ ಏರಿಯಾ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು 68.84. ಅದೇ ರೀತಿಯಾಗಿ ಅರ್ಬನ್ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು 31.16 ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಭಾರತದಲ್ಲಿ ವಲಸಿಗರ ಸಂಖ್ಯೆ ಎಷ್ಟಿರ್ತಕ್ಕಂಥದ್ದು, ಮೈಗ್ರೆಂಟ್ಸ್ಗಳ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು. ಹಾರಿಬಲ್ ಆಗಿ ನಾವು ನೋಡಬಹುದು ಇದನ್ನ 453.6 ಮಿಲಿಯನ್ ಅಂತಂದ್ರೆ 37.8% ಮೈಗ್ರೆಂಟ್ಸ್ಗಳು ಇರ್ತಕ್ಕಂಥದ್ದು, ವಲಸಿಗರ ಸಂಖ್ಯೆ ಇರ್ತಕ್ಕಂಥದ್ದು ಭಾರತದಲ್ಲಿ. ಹೌದಾ. ವಲಸಿಗರ ಸಂಖ್ಯೆ ಎಷ್ಟು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ರೂರಲ್ ಏನು ಗ್ರಾಮೀಣ ಕ್ಷೇತ್ರದ ಜನಸಂಖ್ಯೆ ಎಷ್ಟಿದೆ ಒಟ್ಟಾರೆಯಾಗಿ ಭಾರತದಲ್ಲಿ, ಶಹರದ ಜನಸಂಖ್ಯೆ ಎಷ್ಟಿದೆ ಭಾರತದಲ್ಲಿ, ಪುರುಷರ ಪರ್ಸೆಂಟೇಜ್ ಎಷ್ಟಿರ್ತಕ್ಕಂಥದ್ದು, ಮಹಿಳಾ ಪರ್ಸೆಂಟೇಜ್ ಎಷ್ಟಿರ್ತಕ್ಕಂಥದ್ದು, 2001ಕ್ಕೆ ಹೋಲಿಸಿದಾಗ ಭಾರತದಲ್ಲಿ ಜನಸಂಖ್ಯಾ ವೃದ್ಧಿ ಎಷ್ಟಾಗಿರ್ತಕ್ಕಂಥದ್ದು, ಇವೆಲ್ಲ ಡಾಟಾಗಳು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಡಾಟಾಗಳು. ನೆಕ್ಸ್ಟ್ ಒನ್, ಮ್ಯಾಮ್ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ರೂರಲ್ ಪಾಪ್ಯುಲೇಷನ್ ಹೆಚ್ಚಿರ್ತಕ್ಕಂಥ ಸ್ಟೇಟು, ಅರ್ಬನ್ ಪಾಪ್ಯುಲೇಷನ್ ಹೆಚ್ಚಿರ್ತಕ್ಕಂಥ ಸ್ಟೇಟ್ಗಳನ್ನ ನೀವು ಮೆನ್ಷನ್ ಮಾಡಬೇಕಿತ್ತು ಮ್ಯಾಮ್ ಅಂತಂತ ಹೇಳಿದ್ರೆ ಎಸ್ ಮಾಡೋಣ, ಅದರಲ್ಲಿ ಏನು ತೊಂದರೆ ಇಲ್ಲ. ಅರ್ಬನ್ ಪಾಪ್ಯುಲೇಷನ್ ಎಲ್ಲಿ ಹೆಚ್ಚಿದೆ, ರೂರಲ್ ಪಾಪ್ಯುಲೇಷನ್ ಎಲ್ಲಿ ಹೆಚ್ಚಿರ್ತಕ್ಕಂಥದ್ದು. ಹೌದು. ಯು ವಾಂಟ್ ದಟ್ ಡಾಟಾ, ರೈಟ್ ಇಟ್ ಡೌನ್. ಅರ್ಬನ್ ಪಾಪ್ಯುಲೇಷನ್ ಹೆಚ್ಚಿರ್ತಕ್ಕಂತಹ ಶಹರಿ, ಅರ್ಬನ್ ಪಾಪ್ಯುಲೇಷನ್ ಹೆಚ್ಚಿರ್ತಕ್ಕಂತಹ ಸ್ಟೇಟ್, ಟಾಪ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್. ಅತಿ ಹೆಚ್ಚು ಶಹರ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು, ಟಾಪ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್. ಫಸ್ಟ್ ಒನ್ ಯಾವ್ದಿರ್ತಕ್ಕಂಥದ್ದು ಅಂತಂತ ಹೇಳಿದ್ರೆ ಗೋವಾ. ಫಸ್ಟ್ ಸ್ಟೇಟ್ ಈಸ್ ಗೋವಾ. ಟಾಪ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್ ಫಸ್ಟ್ ಗೋವಾ. ಸೆಕೆಂಡ್ ಒನ್ ಈಸ್ ಮಿಜೋರಾಂ. ಎರಡನೇದು ಯಾವ್ದಾಗಿರ್ತಕ್ಕಂಥದ್ದು ಮಿಜೋರಾಂ ಆಗಿರ್ತಕ್ಕಂಥದ್ದು. ಗೋವಾ, ಮಿಜೋರಾಂ. ಅದ್ರ ಜೊತೆಗೆ ಥರ್ಡ್ ಯಾವ್ದಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ತಮಿಳ್ನಾಡು.
ತಮಿಳ್ನಾಡು. ಅದು ಟಾಪ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಇದು ಎಕ್ಸಾಮ್ ಅಲ್ಲಿ ಕೇಳಿದಾನೆ, SSC ಸ್ಟೆನೋಗ್ರಾಫರ್ ಅಲ್ಲಿ ಕೇಳಿರ್ತಕ್ಕಂಥದ್ದು, SSC CGL ಅಲ್ಲಿ, SSC MTS ಅಲ್ಲಿ ಡಾಟಾಗಳು ಬಂದಿರತಕ್ಕಂಥದ್ದು. ಟಾಪ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್ ಯಾವ್ಯಾವ ಇದಾವೆ ಅಂತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಹೌದಾ, ಅದ್ರ ಜೊತೆಗೆ ಏನಾಗಿರ್ತಕ್ಕಂಥದ್ದು, ಅರ್ಬನ್ ಪಾಪ್ಯುಲೇಷನ್ ಟಾಪ್ ಆಯ್ತು. ಈಗ ಟಾಪ್ ರೂರಲ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಹೌದು, UTs ಮುಗಿಸ್ಬಿಡೋಣ ಇಲ್ಲಿ. ಎಸ್ ಮ್ಯಾಮ್, ಇಲ್ಲಿ UTs ಮುಗಿಸ್ಬಿಡೋಣ. ಟಾಪ್ ಅರ್ಬನ್ ಪಾಪ್ಯುಲೇಷನ್ UTs, ಟಾಪ್ ಅರ್ಬನ್ ಪಾಪ್ಯುಲೇಷನ್ UTs. ಅತಿ ಹೆಚ್ಚು ಶಹರಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು. ಅತಿ ಹೆಚ್ಚು ಶಹರಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಡೆಲ್ಲಿ, ಸೆಕೆಂಡ್ ಒನ್ ಈಸ್ ಚಂಡೀಗಢ, ಎರಡನೇದು ಯಾವ್ದಾಗಿರ್ತಕ್ಕಂಥದ್ದು ಚಂಡೀಗಢ ಆಗಿರ್ತಕ್ಕಂಥದ್ದು. ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಲಕ್ಷದ್ವೀಪ್. ಅತಿ ಹೆಚ್ಚು ಶಹರಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯದಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಗೋವಾ, ಸೆಕೆಂಡ್ ಅಲ್ಲಿ ಮಿಜೋರಾಂ ಇರ್ತಕ್ಕಂಥದ್ದು, ಥರ್ಡ್ ಅಲ್ಲಿ ಯಾವ್ದು ಇರ್ತಕ್ಕಂಥದ್ದು ತಮಿಳ್ನಾಡು ಆಗಿರ್ತಕ್ಕಂಥದ್ದು. ಟಾಪ್ ಅರ್ಬನ್ ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂತಹ UTs ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದಾಗಿರ್ತಕ್ಕಂಥದ್ದು ಡೆಲ್ಲಿ, ಚಂಡೀಗಢ ಮತ್ತು ಏನಾಗಿರ್ತಕ್ಕಂಥದ್ದು ಲಕ್ಷದ್ವೀಪ್ ಅಂತ ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಅಂತ ಹೇಳಿದ್ರೆ, ಟಾಪ್ ರೂರಲ್ ಪಾಪ್ಯುಲೇಷನ್ ಸ್ಟೇಟ್, ಅತಿ ಹೆಚ್ಚು ಹಳ್ಳಿ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯಗಳು. ಟಾಪ್ ರೂರಲ್ ಪಾಪ್ಯುಲೇಷನ್ ಸ್ಟೇಟ್, ಅತಿ ಹೆಚ್ಚು ಹಳ್ಳಿ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯಗಳು. ಟಾಪ್ ರೂರಲ್ ಪಾಪ್ಯುಲೇಷನ್ ಸ್ಟೇಟ್ ಅಲ್ಲಿ ಫಸ್ಟ್ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ಹಿಮಾಚಲ್ ಪ್ರದೇಶ್, ಸೆಕೆಂಡ್ ಬಿಹಾರ್, ಥರ್ಡ್ ಅಸ್ಸಾಂ. ಹಿಮಾಚಲ್ ಪ್ರದೇಶ್, ಥರ್ಡ್ ಒನ್ ಬಿಹಾರ್, ಸೆಕೆಂಡ್ ಒನ್ ಬಿಹಾರ್, ಥರ್ಡ್ ಒನ್ ಈಸ್ ಅಸ್ಸಾಂ. ಹಿಮಾಚಲ್ ಪ್ರದೇಶ್, ಬಿಹಾರ್, ಅಸ್ಸಾಂ. ಅದೇ ರೀತಿಯಾಗಿ ಏನು ಅಂತ ಹೇಳಿದ್ರೆ, ಟಾಪ್ ರೂರಲ್ ಪಾಪ್ಯುಲೇಷನ್ ಗಳನ್ನ ಹೊಂದಿರತಕ್ಕಂತಹ UTs, ಟಾಪ್ ರೂರಲ್ ಪಾಪ್ಯುಲೇಷನ್ UTs. ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು. ಟಾಪ್ ರೂರಲ್ ಪಾಪ್ಯುಲೇಷನ್ UTs, ಫಸ್ಟ್ ಒನ್ ಅಂಡಮಾನ್ ನಿಕೋಬಾರ್. ಸೆಕೆಂಡ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು ದಾದರ್ ನಗರ್ ಹವೇಲಿ, ಥರ್ಡ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು ಪುದುಚೇರಿ. ಥರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಪುದುಚೇರಿ. ಈ ಡಾಟಾಗಳನ್ನ ನಾನು ಅಲ್ಲಿ ಆಡ್ ಮಾಡಿರ್ಲಿಲ್ಲ, ಸೊ ಐ ಆಡೆಡ್ ಹಿಯರ್. ನಾನು ಇಲ್ಲಿ ಆಡ್ ಮಾಡಿರ್ತಕ್ಕಂಥದ್ದು ಟಾಪ್ ರೂರಲ್ ಪಾಪ್ಯುಲೇಷನ್, ಟಾಪ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್ಗಳು, ಟಾಪ್ ರೂರಲ್ ಪಾಪ್ಯುಲೇಷನ್ UTs, ಟಾಪ್ ರೂರಲ್ ಪಾಪ್ಯುಲೇಷನ್ ಇರ್ತಕ್ಕಂತಹ ಸ್ಟೇಟ್ಗಳನ್ನ ನಾನು ಇಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಆಡ್ ಮಾಡಿರ್ತಕ್ಕಂಥದ್ದು. ಹೌದು, ಸೊ ಅದ್ರ ಜೊತೆಗೆ next one. ಇಲ್ಲೇನಿದೆ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ 5 ರಾಜ್ಯಗಳು. ಟಾಪ್ 5 ಪಾಪ್ಯುಲೇಟೆಡ್ ಸ್ಟೇಟ್ ಯಾವ್ದಾಗಿರ್ತಕ್ಕಂಥದ್ದು, ಫಸ್ಟ್ ಒನ್ ಯಾವ್ದಿದೆ ಉತ್ತರ ಪ್ರದೇಶ ಇರ್ತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಟೋಟಲ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು 16.5 ಇರ್ತಕ್ಕಂಥದ್ದು. ಡಿಕೇಡಲ್ ಗ್ರೋತ್ ಅನ್ನ ಕನ್ಸಿಡರ್ ಮಾಡಿದಾಗ ಎಷ್ಟಾಗಿರ್ತಕ್ಕಂಥದ್ದು 2001ಕ್ಕೆ ಕಂಪೇರ್ ಮಾಡಿದಾಗ 2011ರಲ್ಲಿ ಅದರದ್ದು ಗ್ರೋತ್ ರೇಟ್, ಪಾಪ್ಯುಲೇಷನ್ ಗ್ರೋತ್ ಎಷ್ಟಾಗಿರ್ತಕ್ಕಂಥದ್ದು 20.1%. ಅದನ್ನ ಹಾಕಿದಿರ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಎಕ್ಸಾಮ್ ಅಲ್ಲಿ ಈ ತರದ್ದು ಏನು ಪರ್ಸೆಂಟೇಜ್ ಅನ್ನ ಕೇಳ್ತಾನೆ, ಯಾವ ತರನಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಟಾಪ್ ಅಲ್ಲಿ ಉತ್ತರ ಪ್ರದೇಶ ಇದ್ರೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಮಹಾರಾಷ್ಟ್ರ ಇರ್ತಕ್ಕಂಥದ್ದು, ಥರ್ಡ್ ಪೊಸಿಷನ್ ಅಲ್ಲಿ ಬಿಹಾರ್ ಇರ್ತಕ್ಕಂಥದ್ದು, ಫೋರ್ತ್ ಅಲ್ಲಿ ವೆಸ್ಟ್ ಬೆಂಗಾಲ್, ಫಿಫ್ತ್ ಅಲ್ಲಿ ಯಾವ್ದಾಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ್. ನಮ್ಮಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ SSC ರೈಲ್ವೇಸ್ ಅಲ್ಲಿ 3 ಎಲ್ಲಾರು ಓದಿರ್ತಾರೆ. ಟಾಪ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಸ್ಟೇಟ್ ಆಗಿರ್ಬೋದು, ಟಾಪ್ ಅಲ್ಲಿ ಇರ್ತಕ್ಕಂಥ UTs ಗಳನ್ನ ಓದಿರ್ತಾನೆ.
ಫೋರ್ತ್ ಪೊಸಿಷನ್ ಅಲ್ಲಿ ಯಾವ್ದಿದೆ, ಫಿಫ್ತ್ ಪೊಸಿಷನ್ ಅಲ್ಲಿ ಯಾವ್ದಿದೆ, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಕ್ಕಂಥದ್ದು. ಹೌದು. ಸೊ ಇದೇ ರೀತಿಯಾಗಿ ಏನಾಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಮೊದಲೇ ರಾಜ್ಯ ಯಾವ್ದಾಗಿರ್ತಕ್ಕಂಥದ್ದು, ಉತ್ತರ ಪ್ರದೇಶ ಆಗಿರ್ತಕ್ಕಂಥದ್ದು, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಬಿಹಾರ್, ಫೋರ್ತ್ ವೆಸ್ಟ್ ಬೆಂಗಾಲ್, ಫಿಫ್ತ್ ಯಾವ್ದಾಗಿರ್ತಕ್ಕಂಥದ್ದು ಅಂದ್ರೆ ಆಂಧ್ರ ಪ್ರದೇಶ ಅಂತಂದು ಹೇಳಿ ಕರೀತಕ್ಕಂಥದ್ದು. ಐ ಹೋಪ್ ಅರ್ಥ ಆಗ್ತಾ ಇದೆ ನಿಮಗೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ ನಾನು. ಎಸ್ ಡನ್. ಅದೇ ರೀತಿಯಾಗಿ ನೆಕ್ಸ್ಟ್ ಡಾಟಾ ನೋಡೋಣ. ನೆಕ್ಸ್ಟ್ ಡಾಟಾ ನೋಡೋಣ. ಏನು, ಲೀಸ್ಟ್ ಪಾಪ್ಯುಲೇಟ್, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು. ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಮೊದಲೇದು ಯಾವ್ದು ಬರ್ತಕ್ಕಂಥದ್ದು, ಸಿಕ್ಕಿಂ. ಎಷ್ಟಿದೆ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್, ಟೋಟಲ್ ಪಾಪ್ಯುಲೇಷನ್ 0.05 ಇರತಕ್ಕಂಥದ್ದು. ಡಿಕೇಡಲ್ ಗ್ರೋತ್ ಕಂಪೇರ್ ಮಾಡಿದ್ರೆ 2001 ಕಂಪೇರ್ ಮಾಡಿದ್ರೆ 2011ರಲ್ಲಿ ಅದರದ್ದು ಪಾಪ್ಯುಲೇಷನ್ ಗ್ರೋತ್ ರೇಟ್ ಎಷ್ಟಿರ್ತಕ್ಕಂಥದ್ದು ಅಂದ್ರೆ 12.4% ಇರತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಜೋರಾಂ, ಥರ್ಡ್ ಪೊಸಿಷನ್ ಅಲ್ಲಿ ಅರುಣಾಚಲ್ ಪ್ರದೇಶ್, ಫೋರ್ತ್ ಅಲ್ಲಿ ಗೋವಾ, ಫಿಫ್ತ್ ಅಲ್ಲಿ ಯಾವ್ದು ಇರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಅನ್ನ ನೋಟ್ ಮಾಡ್ಕೊಳ್ಳಿ, ಇದು ಎಕ್ಸಾಮ್ ಅಲ್ಲಿ ಸುಮಾರು ಸರ ಬರ್ತಕ್ಕಂಥದ್ದು. ನಾಗಾಲ್ಯಾಂಡ್ ಅನ್ನ ನೋಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ ಏನಿದೆ ಅಂತಕ್ಕಂಥದನ್ನ ಜಸ್ಟ್ ನಾನು ಡಿಸ್ಕಷನ್ ಮಾಡ್ತೀನಿ ಈಗ. ಬರ್ದ್ರಿ? ಎಸ್, ಲೀಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ಸ್ಗಳು, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು. ನೆಕ್ಸ್ಟ್ ಒನ್ ಏನಿದೆ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ. ಟಾಪ್ ಪಾಪ್ಯುಲೇಟೆಡ್ ಯೂನಿಯನ್ ಟೆರಿಟರೀಸ್, ಅದರೊಳಗೆ ಫಸ್ಟ್ ಪೊಸಿಷನ್ ಅಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಡೆಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಪುದುಚೇರಿ, ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂತಂದ್ರೆ ಚಂಡೀಗಢ. ಇಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಪಾಪ್ಯುಲೇಷನ್ ಅನ್ನು ಹಾಕಿದ್ದೀನಿ ನಾನು, ಅದ್ರ ಜೊತೆಗೆ ಇಲ್ಲಿ ಡಿಕೆಡಲ್ ಗ್ರೋತ್ ಅನ್ನು ಸಹ ನಾನು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಹೌದಾ, ನೋಟ್ ಡೌನ್ ಮಾಡ್ತಾ ಇದ್ದೀರಿ, ಬರಿತಾ ಇದ್ದೀರಿ ಅಂತಂದು ಹೇಳಿ ಅನ್ಕೊಂಡಿದ್ದೀನಿ ನಾನು. ಬರ್ದ್ರಿ? ಡೆಲ್ಲಿ ಆದ್ಮೇಲೆ ಪುದುಚೇರಿ ಆದ್ಮೇಲೆ ಯಾವ್ದು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಚಂಡೀಗಢ ಬರ್ತಕ್ಕಂಥದ್ದು. ಏನಿದು, ಯುಟೀಸ್, ಟಾಪ್ ಪಾಪ್ಯುಲೇಟೆಡ್, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟ್ ಡಾಟಾ ಯಾವ್ದಿರ್ತಕ್ಕಂಥದ್ದು, ಲೀಸ್ಟ್ ಪಾಪ್ಯುಲೇಟೆಡ್, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದಾಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು, ಡೆಲ್ಲಿ. ಅದೇ ರೀತಿ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವ್ದಾಗಿರ್ತಕ್ಕಂಥದ್ದು, ಲಕ್ಷದ್ವೀಪ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ದಮನ್ ಅಂಡ್ ದಿಯು ಬರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ದಾದರ್ ನಗರ್ ಹವೇಲಿ ಬರ್ತಕ್ಕಂಥದ್ದು. ಲೀಸ್ಟ್ ಪಾಪ್ಯುಲೇಟೆಡ್ ಯೂನಿಯನ್ ಟೆರಿಟರೀಸ್, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟ್ ಒನ್ ಏನು, ಗರಿಷ್ಠ ದಶಕೀಯ ಜನಸಂಖ್ಯಾ ಬೆಳವಣಿಗೆಯ ದರ ಹೊಂದಿರತಕ್ಕಂತಹ ರಾಜ್ಯಗಳು. ಟಾಪ್ ಡಿಕೇಡಲ್ ಗ್ರೋತ್ ಸ್ಟೇಟ್ಸ್ ಅಂತ ಹೇಳಿ ಕೇಳಿದಾಗ ಎಕ್ಸಾಂಪಲ್ ನೋಡ್ಬೇಕ್ರಿ, ಟಾಪ್ ಪಾಪ್ಯುಲೇಟೆಡ್ ಕೊಟ್ಟಿದ್ದಾನೋ, ಡಿಕೇಡಲ್ ಗ್ರೋತ್ ಅನ್ನ ಹೊಂದಿರತಕ್ಕಂತಹ ರಾಜ್ಯಗಳನ್ನು ಹಾಕಿದಾನ, ದಶಕೀಯ ಬೆಳವಣಿಗೆಯನ್ನ ಹೊಂದಿರತಕ್ಕಂತಹ ರಾಜ್ಯಗಳು, ಈ ತರನಾಗಿರ್ತಕ್ಕಂಥ ಕ್ವಶನ್ ಇರುತ್ತೆ, ಅದನ್ನ ನೋಡ್ಕೋಬೇಕು. ಸ್ಟೇಟ್ ವಿತ್ ಏನಾಗಿರ್ತಕ್ಕಂಥದ್ದು ಅಂತಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಡಿಕೇಡಲ್ ಗ್ರೋತ್, ಅತಿ ಹೆಚ್ಚು ಜನಸಂಖ್ಯಾ ವೃದ್ಧಿಯನ್ನ ಹೊಂದಿರತಕ್ಕಂತಹ, ಹೆಚ್ಚು ಡಿಕೆಡಲ್ ಗ್ರೋತ್ ಅನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ಫಸ್ಟ್ ಒನ್ ಯಾವ್ದಾಗಿರ್ತಕ್ಕಂಥದ್ದು, ಇಲ್ಲಿ ಯಾವ್ದನ್ನ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಮೇಘಾಲಯ. ಸೆಕೆಂಡ್ ಒನ್ ಪೊಸಿಷನ್ ನಲ್ಲಿ ಯಾವ್ದಿರ್ತಕ್ಕಂಥದ್ದು ಅರುಣಾಚಲ್ ಪ್ರದೇಶ್. ಥರ್ಡ್ ಪೊಸಿಷನ್ ನಲ್ಲಿ ಯಾವ್ದಿರ್ತಕ್ಕಂಥದ್ದು ಅಂದ್ರೆ ಬಿಹಾರ್. ಇಲ್ಲಿ ಡಿಕೆಡಲ್ ಗ್ರೋತ್ 2001 ಕಂಪೇರ್ ಮಾಡಿದಾಗ 2011ರಲ್ಲಿ ಮೇಘಾಲಯದ ಒಂದು ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟಾಗಿರ್ತಕ್ಕಂಥದ್ದು ಅಂದ್ರೆ 27.8% ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅದೇ ರೀತಿ ಅರುಣಾಚಲ್ ಪ್ರದೇಶದ ಎಷ್ಟಾಗಿರ್ತಕ್ಕಂಥದ್ದು 25.9%. ಈ ರೀತಿಯಾಗಿ ಟಾಪ್ ಡಿಕೇಡಲ್ ಗ್ರೋತ್ ಸ್ಟೇಟ್ಸ್ ಗಳು ಯಾವ್ದಾಗಿರ್ತಕ್ಕಂಥದ್ದು ಮೇಘಾಲಯ, ಅರುಣಾಚಲ್ ಪ್ರದೇಶ್ ಮತ್ತೆ ಏನಾಗಿರ್ತಕ್ಕಂಥದ್ದು ಬಿಹಾರ್ ಅಂತಂದ ಹೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ಒನ್ ಲೀಸ್ಟ್ ಡಿಕೇಡಲ್ ಗ್ರೋತ್, ಅತ್ಯಂತ ಕಡಿಮೆ
ಅತ್ಯಂತ ಕಡಿಮೆ ಜನಸಂಖ್ಯಾ ವೃದ್ಧಿ ದರವನ್ನ ಹೊಂದಿರತಕ್ಕಂತಹ ರಾಜ್ಯಗಳು ಯಾವುದು ಅಂತಂದ್ರೆ ನಾಗಾಲ್ಯಾಂಡ್. ಇದನ್ನ ನೆನ್ಪಿಟ್ಕೊಡ್ರಿ, ನಾನು ಅವಾಗ ಹೇಳಿದೆ, ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತಂದ ಹೇಳಂದ್ರೆ ಅತ್ಯಂತ ಕಡಿಮೆ ದಶಕೀಯ ವೃದ್ಧಿಯನ್ನ ಹೊಂದಿರತಕ್ಕಂತ, ಅದು ನೆಗೆಟಿವ್ ಅಲ್ಲಿ ಋಣಾತ್ಮಕ ಏನಾಗಿರ್ತಕ್ಕಂಥದ್ದು ಜನಸಂಖ್ಯಾ ಬೆಳವಣಿಗೆಯ ದರವನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ನಾಗಾಲ್ಯಾಂಡ್. ಎಷ್ಟಾಗಿರ್ತಕ್ಕಂಥದ್ದು -0.5% ಏನಾಗಿರ್ತಕ್ಕಂಥದ್ದು ಡಿಕೇಡಲ್ ಗ್ರೋತ್ ಆಗಿರ್ತಕ್ಕಂಥದ್ದು ನಾಗಾಲ್ಯಾಂಡ್ ಅಲ್ಲಿ. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವ್ದಿರ್ತಕ್ಕಂಥದ್ದು ಕೇರಳ. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಗೋವಾ. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಗೋವಾ ಬಂದಿರತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು. ಅರ್ಥ ಆಗ್ತದೆಯಾ ಮ್ಯಾಮ್? ಡಾಟಾಗಳು ಹೆಚ್ಚು ಇನ್ನೂ ಬಹಳ ಇದಾವೆ ಡಾಟಾ. ಹೌದು, ಅದ್ರ ಜೊತೆಗೆ ಇದನ್ನ ನಾನು ಹೇಳಿದೆ, ನೋಟ್ ಮಾಡ್ಕೊಡ್ರಿ ಅಂತಂದು ಹೇಳಿ. ಏನು? ನಾಗಾಲ್ಯಾಂಡ್ ಈಸ್ ದ ಓನ್ಲಿ ಸ್ಟೇಟ್ ವೇರ್ ದ ಡಿಕೇಡಲ್ ಗ್ರೋತ್ ರೇಟ್ ಈಸ್ ನೆಗೆಟಿವ್. ಹೌದು, ಋಣಾತ್ಮಕ ಜನಸಂಖ್ಯಾ ವೃದ್ಧಿ ದರವನ್ನು ಹೊಂದಿರತಕ್ಕಂತಹ ಏಕೈಕ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಾಗಾಲ್ಯಾಂಡ್. ಎಷ್ಟಿದೆ ಅಂತಂದು ಹೇಳಿದ್ರೆ -0.5. ಇದನ್ನ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಸುಮಾರು ಸಲ ಬಂದಿರತಕ್ಕಂತ ಪ್ರಶ್ನೆ ಇದೆ. ಹೌದಾ? ಅದೇ ರೀತಿಯಾಗಿ ನೆಕ್ಸ್ಟ್ ಏನು? ಟಾಪ್ ಡಿಕೇಡಲ್ ಗ್ರೋತ್ ರೇಟ್ ಇರತಕ್ಕಂತಹ ಯೂನಿಯನ್ ಟೆರಿಟರೀಸ್. ಅತಿ ಹೆಚ್ಚು ಜನಸಂಖ್ಯಾ ವೃದ್ಧಿ ದರವನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲೇದು ಯಾವ್ದು ಬರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ದಾದರ್ ನಗರ್ ಹವೇಲಿ ಬರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ದಮನ್ ಅಂಡ್ ಡಿಯು ಇರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ಪುದುಚೇರಿ ಬರ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಒನ್, ಟಾಪ್ ಡಿಕೇಡಲ್ ಗ್ರೋತ್ ರೇಟ್ ಇರ್ತಕ್ಕಂತಹ ಯೂನಿಯನ್ ಟೆರಿಟರೀಸ್ ಗಳನ್ನ ಹೇಳಿರ್ತಕ್ಕಂಥದ್ದು, ಸ್ಟೇಟ್ ಗಳನ್ನ ನಾನು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು. ಐ ರಿಪೀಟ್, ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೇ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್, ಲೀಸ್ಟ್ ಡಿಕೇಡಲ್ ಗ್ರೋತ್ ರೇಟ್ ಇರ್ತಕ್ಕಂತಹ ಯೂನಿಯನ್ ಟೆರಿಟರೀಸ್. ಅತ್ಯಂತ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲೇದು ಯಾವ್ದು ಬರ್ತಕ್ಕಂಥದ್ದು ಲಕ್ಷದ್ವೀಪ್ ಬರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ ಬರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಚಂಡೀಗಢ. ಪರ್ಸೆಂಟೇಜ್ ಡಿಕೇಡಲ್ ಗ್ರೋತ್ ಪರ್ಸೆಂಟೇಜ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹಾಕಿದ್ದೀನಿ ನಿಮಗೆ. ನೆಕ್ಸ್ಟ್ ಒನ್ ಏನಿರ್ತಕ್ಕಂಥದ್ದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಮೆಟ್ರೋಗಳು. ಹೌದು, ಮೆಟ್ರೋಗಳು. ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಸ್ ಯಾವ್ದಾಗಿರ್ತಕ್ಕಂಥದ್ದು? ಫಸ್ಟ್ ಪೊಸಿಷನ್ ಅಲ್ಲಿ ಯಾವ್ದಿರ್ತಕ್ಕಂಥದ್ದು ಮುಂಬೈ. ಸೆಕೆಂಡ್ ಪೊಸಿಷನ್ ಪಾಪ್ಯುಲೇಷನ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಡೆಲ್ಲಿ ಇದೆ. ಥರ್ಡ್ ಪೊಸಿಷನ್ ಅಲ್ಲಿ ಕಲ್ಕತ್ತಾ ಇದೆ. ಫೋರ್ತ್ ಪೊಸಿಷನ್ ಅಲ್ಲಿ ಚೆನ್ನೈ. ಫಿಫ್ತ್ ಪೊಸಿಷನ್ ಅಲ್ಲಿ ನಮ್ಮ ಬೆಂಗಳೂರು. ಹೌದು, ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಸ್ ಅಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು? ಫಿಫ್ತ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು. ಬಟ್ ಫಸ್ಟ್ ಪೊಸಿಷನ್ ಅಲ್ಲಿ ಯಾವ್ದಿರ್ತಕ್ಕಂಥದ್ದು ಅಂದ್ರೆ ಮುಂಬೈ. ಇದು ಸಹ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೈಯೆಸ್ಟ್ ಪಾಪ್ಯುಲೇಷನ್ ಸಿಟಿ, ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ನಗರ ಯಾವುದು ಅಂತ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಯಾವ್ದು ಬರಿಬೇಕು ಅಂತಂದ್ರೆ ಮುಂಬೈ. ಅತಿ ಹೆಚ್ಚು ಹೈಯೆಸ್ಟ್ ಪಾಪ್ಯುಲೇಷನ್ ಸಿಟಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಲೋಯೆಸ್ಟ್ ಪಾಪ್ಯುಲೇಷನ್ ಸಿಟಿ, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ನಗರ ಪ್ರದೇಶ ಯಾವುದು ಅಂತಂದ್ರೆ ಕಪೂರ್ತಲ ಎಲ್ಲಿ ಬರ್ತಕ್ಕಂಥದ್ದು? ಪಂಜಾಬ್ ಅಲ್ಲಿ ಬರ್ತಕ್ಕಂತಹ ಒಂದು ಸಿಟಿ ನಗರ ಆಗಿರ್ತಕ್ಕಂಥದ್ದು ಕಪೂರ್ತಲ. ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್, ಅತಿ ಹೆಚ್ಚು ನಗರ ಪ್ರದೇಶದ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು? ಮಹಾರಾಷ್ಟ್ರ. ಲೋಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಸ್ಟೇಟ್, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ಸಿಕ್ಕಿಂ. ಹೈಯೆಸ್ಟ್ ರೂರಲ್ ಪಾಪ್ಯುಲೇಷನ್ ಸ್ಟೇಟ್ ಯಾವುದು ಅಂತಂದು ಹೇಳಿದ್ರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು? ಉತ್ತರ ಪ್ರದೇಶ ಆಗಿರ್ತಕ್ಕಂಥದ್ದು. ಲೋಯೆಸ್ಟ್ ರೂರಲ್ ಪಾಪ್ಯುಲೇಷನ್ ಸ್ಟೇಟ್ ಯಾವ್ದಾಗಿರ್ತಕ್ಕಂಥದ್ದು? ಸಿಕ್ಕಿಂ ಆಗಿರ್ತಕ್ಕಂಥದ್ದು. ಅದೇ ರೀತಿ ಹೈಯೆಸ್ಟ್ ಪಾಪ್ಯುಲೇಷನ್ ಡಿಸ್ಟಿಕ್ ಯಾವ್ದಾಗಿರ್ತಕ್ಕಂಥದ್ದು ಅಂದ್ರೆ ಥಾನೆ, ಮಹಾರಾಷ್ಟ್ರ ಅಂತಂದು ಹೇಳಿ ಕರೀತಕ್ಕಂಥದ್ದು. ಲೋಯೆಸ್ಟ್ ಪಾಪ್ಯುಲೇಷನ್ ಡಿಸ್ಟಿಕ್, ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ದಿಬಂಗ್ ವ್ಯಾಲಿ ಎಲ್ಲಿ ಬರ್ತಕ್ಕಂಥದ್ದು? ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಡಿಸ್ಟಿಕ್, ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಡೆಲ್ಲಿ ಏನಾಗಿರ್ತಕ್ಕಂಥದ್ದು? ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಲೋಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಡಿಸ್ಟಿಕ್, ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ದಿಬಂಗ್ ವ್ಯಾಲಿ ಎಲ್ಲಿ ಬರ್ತಕ್ಕಂಥದ್ದು? ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂತಹ ಡಿಸ್ಟಿಕ್ ಇದು ದಿಬಂಗ್ ವ್ಯಾಲಿ. ಅದೇ ರೀತಿಯಾಗಿ
ಹೈಯೆಸ್ಟ್ ಲಿಟ್ರಸಿ ರೇಟ್ ಡಿಸ್ಟ್ರಿಕ್ಟ್ ಯಾವುದು, ಅತ್ಯಂತ ಹೆಚ್ಚು ಸಾಕ್ಷರತಾ ದರವನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದು ಹೇಳಿದ್ರೆ ಸರ್ಚಿಪ್ ಎಲ್ಲಿ ಬರ್ತಕ್ಕಂಥದ್ದು ಮಿಜೋರಾಮ್ ಅಲ್ಲಿ. ಎಷ್ಟು ಪರ್ಸೆಂಟೇಜ್ ಇದೆ ಲಿಟ್ರಸಿ ರೇಟ್ ಅಲ್ಲಿ ಅಂತಂದ್ರೆ 98.7% ಇರ್ತಕ್ಕಂಥದ್ದು. ನಾನು ಡಿಸ್ಟ್ರಿಕ್ಟ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ. ಲೋಯೆಸ್ಟ್ ಲಿಟ್ರಸಿ ರೇಟ್ ಡಿಸ್ಟ್ರಿಕ್ಟ್ಸ್, ಅತ್ಯಂತ ಕಡಿಮೆ ಸಾಕ್ಷರತಾ ಪ್ರಮಾಣವನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂದ್ರೆ ಅಲಿರಾಜ್ಪುರ್ ಎಲ್ಲಿ ಬರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಲಿಟ್ರಸಿ ರೇಟ್ ಎಷ್ಟಿದೆ 37.2% ಇರ್ತಕ್ಕಂಥದ್ದು. ಅದೇ ರೀತಿ ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್, ಅತಿ ಹೆಚ್ಚು ಜನಸಂಖ್ಯಾ ವೃದ್ಧಿಯನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದು ಹೇಳಿದ್ರೆ ಕುರಂಕುಮೆ ಎಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಲೋಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್, ಅತ್ಯಂತ ಕಡಿಮೆ ಜನಸಂಖ್ಯಾ ವೃದ್ಧಿಯನ್ನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂದ್ರೆ ನಾಗಾಲ್ಯಾಂಡ್ ಅಲ್ಲಿ ಬರ್ತಕ್ಕಂತಹ ಲಾಂಗ್ಲೈಂಗ್ ಡಿಸ್ಟ್ರಿಕ್ಟ್ ಏನಾಗಿರ್ತಕ್ಕಂಥದ್ದು ಲೋಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ಇರ್ತಕ್ಕಂತಹ ಡಿಸ್ಟ್ರಿಕ್ಟ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಡಿಸ್ಟ್ರಿಕ್ಟ್, ಅತಿ ಹೆಚ್ಚು ಸೆಕ್ಸ್ ರೇಷಿಯೋವನ್ನ ಲೈಂಗಿಕ ಅನುಪಾತವನ್ನ ಹೊಂದಿರತಕ್ಕಂತಹ ಡಿಸ್ಟ್ರಿಕ್ಟ್ ಯಾವುದು ಅಂತಂದು ಹೇಳಿದ್ರೆ ಮಾಹೆ, ಪುದುಚೇರಿಯಲ್ಲಿ ಬರ್ತಕ್ಕಂಥ ಮಾಹೆ. ಅದೇ ರೀತಿ ಅತ್ಯಂತ ಕಡಿಮೆ ಸೆಕ್ಸ್ ರೇಷಿಯೋ ಡಿಸ್ಟ್ರಿಕ್ಟ್ ಯಾವುದು ಅಂತಂದು ಹೇಳಿದ್ರೆ ಡಮನ್. ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನ ಹೊಂದಿರತಕ್ಕಂತಹ ಜಿಲ್ಲೆ ದಮನ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತೀವಿ ನಾವು. ಹೌದಾ? ನೆಕ್ಸ್ಟ್ ಡಾಟಾವನ್ನ ನೋಡ್ತಾ ಹೋಗೋಣ. ಎಸ್ ಮ್ಯಾಮ್, ಹೌದು. ಇದು ಬಹಳ ಸರ, ಇದು ಎಷ್ಟು ಸಲ ರಿಪೀಟ್ ಆಗಿದೆ ಅಂದ್ರೆ 1008 ಸಲ ರಿಪೀಟ್ ಆಗಿದೆ. ಅತ್ಯಂತ ಹೆಚ್ಚು ಲಿಟ್ರಸಿ ರೇಟ್, ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟಿದೆ, ಟೋಟಲ್ ಎಷ್ಟಿರ್ತಕ್ಕಂಥದ್ದು 74.04% ಇರ್ತಕ್ಕಂಥದ್ದು. ಇದರಲ್ಲಿ ಮೇಲ್ ಲಿಟ್ರಸಿ, ಪುರುಷರ ಸಾಕ್ಷರತಾ ಪ್ರಮಾಣ ಎಷ್ಟಿದೆ 82.10% ಅಂತದೇ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಮಹಿಳೆಯರ ಫಿಮೇಲ್ ಸಾಕ್ಷರತಾ ಲಿಟ್ರಸಿ ರೇಟ್ ಎಷ್ಟಿದೆ 65.46 ಇರ್ತಕ್ಕಂಥದ್ದು. 65.46% ಇರ್ತಕ್ಕಂಥದ್ದು ಯಾರ್ದು ಮಹಿಳೆಯರ ಸಾಕ್ಷರತಾ ಪ್ರಮಾಣ. ಈ 3 ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು. ಟೋಟಲ್ ಲಿಟ್ರಸಿ ರೇಟ್ ಎಷ್ಟಿದೆ, ಮೇಲ್ ಲಿಟ್ರಸಿ ರೇಟ್ ಎಷ್ಟಿದೆ, ಫಿಮೇಲ್ ಲಿಟ್ರಸಿ ರೇಟ್ ಎಷ್ಟಿದೆ. ಇದು 3 ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಅಂತಂದು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಹೌದು, ಭಾರತದ ರಾಜ್ಯಗಳ ಪೈಕಿ ಕೇರಳವು ಅತಿ ಹೆಚ್ಚು 93.91% ಸಾಕ್ಷರತೆಯನ್ನ ಹೊಂದಿರತಕ್ಕಂಥದ್ದು. ಅಮಂಗ್ ಆಲ್ ಇಂಡಿಯನ್ ಸ್ಟೇಟ್, ಎಲ್ಲ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಲಿಟ್ರಸಿ ರೇಟ್ ಅನ್ನ ಹೊಂದಿರತಕ್ಕಂಥದ್ದು ಯಾವುದು ಕೇರಳ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿ ಸ್ಟೇಟ್ ಆಯ್ತು. ಯೂನಿಯನ್ ಟೆರಿಟರಿ ಯಾವುದು ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದು ಹೇಳಿದ್ರೆ ಲಕ್ಷದ್ವೀಪ ಆಗಿರ್ತಕ್ಕಂಥದ್ದು. ಇದರ ಲಿಟ್ರಸಿ ರೇಟ್ ಎಷ್ಟಿದೆ ಅಂತಂದ್ರೆ 92.28% ಅಂತಂದು ಹೇಳಿ ಕರೀತಕ್ಕಂಥದ್ದು. ಇದು UT ಆಯ್ತು, ಇದು ಸ್ಟೇಟ್ ಆಯ್ತು. ನೆನ್ಪಿಟ್ಕೊಂಡ್ರಿ? ಎಸ್. ಅದೇ ರೀತಿಯಾಗಿ ಹೈಯೆಸ್ಟ್ ಮೇಲ್ ಲಿಟ್ರಸಿ ರೇಟ್ ಇರ್ತಕ್ಕಂಥ, ಅತಿ ಹೆಚ್ಚು ಪುರುಷ ಸಾಕ್ಷರತಾ ಪ್ರಮಾಣವನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ಕೇರಳ. ಎಷ್ಟಿದೆ 96.11% ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೈಯೆಸ್ಟ್ ಮೇಲ್ ಲಿಟ್ರಸಿ ರೇಟ್ ಇರ್ತಕ್ಕಂತಹ ಸೆಕೆಂಡ್ ಸ್ಟೇಟ್ ಯಾವುದು ಅಂತಂದು ಹೇಳಿದ್ರೆ ಇಲ್ಲಿ ಒಂದ್ ಥಿಂಗ್ ನೆನ್ಪಿಟ್ಕೊಳ್ರಿ, ನಾನು ಸ್ಟೇಟ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ, ಓವರ್ ಆಲ್ ಆಗಿ ಇಂಡಿಯಾದಲ್ಲಿ ಲಿಟ್ರಸಿ ರೇಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅತಿ ಹೆಚ್ಚು ಪುರುಷ ಸಾಕ್ಷರತಾ ಪ್ರಮಾಣವನ್ನ ಹೊಂದಿರತಕ್ಕಂಥದ್ದು ಕೇರಳ. ಸೆಕೆಂಡ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು ಲಕ್ಷದ್ವೀಪ. ಎಷ್ಟಿದೆ ಅಲ್ಲಿ 95.11%. ಹೌದು. ಅದೇ ರೀತಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ದರವನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ಕೇರಳ. ಟೋಟಲಿ ಓವರ್ ಆಲ್ ಆಗಿ ಇಂಡಿಯಾದಲ್ಲಿ ಹೇಳ್ತಕ್ಕಂಥದ್ದು ರಾಜ್ಯ ಆಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು, ಎಲ್ಲದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಹೈಯೆಸ್ಟ್ ಫಿಮೇಲ್ ಲಿಟ್ರಸಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಜೋರಾಂ ಇರ್ತಕ್ಕಂಥದ್ದು 89.10% ಏನಾಗಿರ್ತಕ್ಕಂಥದ್ದು ಲಿಟ್ರಸಿ ರೇಟ್. ಎಕ್ಸಾಮ್ ಅಲ್ಲಿ ಲಿಟ್ರಸಿ ರೇಟ್ ಪರ್ಸೆಂಟೇಜ್ ಅನ್ನ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಅದು. ಹೌದು. ಸೊ ಅದೇ ರೀತಿಯಾಗಿ ಅತ್ಯಂತ ಏನಾಗಿರ್ತಕ್ಕಂಥದ್ದು ಲೋಯೆಸ್ಟ್ ಲಿಟ್ರಸಿ ರೇಟ್ ಎಲ್ಲಿ ಇರ್ತಕ್ಕಂಥದ್ದು, ಭಾರತದಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತಾ ಪ್ರಮಾಣ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಎಷ್ಟಿದೆ ಬಿಹಾರ ರಾಜ್ಯದ ಸಾಕ್ಷರತಾ ಪ್ರಮಾಣ ಅಂತಂದು ಹೇಳಿದ್ರೆ 63.82% ಅಂತ ಹೇಳಿ ಕರೀತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಹಾಕಿದ್ದೀನಿ ನಾನು ಲೋಯೆಸ್ಟ್ ಮೇಲ್ ಲಿಟ್ರಸಿ ರೇಟ್ ಎಲ್ಲಿರ್ತಕ್ಕಂಥದ್ದು, ಅತ್ಯಂತ ಕಡಿಮೆ ಪುರುಷ ಸಾಕ್ಷರತಾ ಪ್ರಮಾಣ ಎಲ್ಲಿದೆ ಅಂತಂದ್ರೆ ಬಿಹಾರದಲ್ಲಿದೆ. ಎಷ್ಟಿದೆ 71.2%. ಇದು ಓವರ್ ಆಲ್ ಆಗಿ ನನ್ನ ಮೇಲೆ ಹೇಳಿರ್ತಕ್ಕಂಥದ್ದು. ಓವರ್ ಆಲ್ ಆಗಿ ಇಲ್ಲಿ ಬರೀ ಮೇಲ್ ಲಿಟ್ರಸಿ ರೇಟ್ ಅನ್ನ ಹೇಳ್ತಿರ್ತಕ್ಕಂಥದ್ದು. ಅದೇ ರೀತಿ ಲೋಯೆಸ್ಟ್ ಫಿಮೇಲ್ ಲಿಟ್ರಸಿ ರೇಟ್, ಅತ್ಯಂತ ಕಡಿಮೆ ಮಹಿಳಾ ಸಾಕ್ಷರತಾ ದರ ಎಲ್ಲಿರ್ತಕ್ಕಂಥದ್ದು ಬಿಹಾರದಲ್ಲೇ ಇರ್ತಕ್ಕಂಥದ್ದು. ಎಷ್ಟಿದೆ 51.50. ಅದ್ರ ಜೊತೆಗೆ ಇಲ್ಲಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ನಿಮಗೆ ಬಹಳ ಕನ್ಫ್ಯೂಷನ್ ಮಾಡಿಸ್ತಾನೆ. ಏನು? ಹೈಯೆಸ್ಟ್ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ಲಿಟ್ರಸಿ ರೇಟ್.
ಮಹಿಳೆ ಮತ್ತು ಪುರುಷರ ಸಾಕ್ಷರತಾ ದರದ ವ್ಯತ್ಯಾಸ ಅತಿ ಹೆಚ್ಚು. ಸಾಕ್ಷರತಾ ದರದ ವ್ಯತ್ಯಾಸ ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ನಾವು ಓದಿದ್ದೇನ್ರಿ, ಲೋಯೆಸ್ಟ್ ಮೇಲ್ ಲಿಟ್ರಸಿ ಅಲ್ಲದ ಬಿಹಾರ್, ಲೋಯೆಸ್ಟ್ ಫಿಮೇಲ್ ಲಿಟ್ರಸಿ ರೇಟ್ ಅಲ್ಲದ ಬಿಹಾರ್ ಅಂತಂದು ಹೇಳ್ತೀವಿ. ಆದ್ರೆ ಅವರಿಬ್ಬರದ್ದು ಡಿಫ್ರೆನ್ಸು, ಮೇಲ್ ಅಂಡ್ ಫಿಮೇಲ್ ಲಿಟ್ರಸಿ ರೇಟ್ ಡಿಫ್ರೆನ್ಸ್ ಹೈಯೆಸ್ಟ್ ಎಲ್ಲಿ ಕಂಡು ಬರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಓವರ್ ಆಲ್ ಲಿಟ್ರಸಿ ರೇಟ್ ಎಷ್ಟಿದೆ? 66.11% ಇರ್ತಕ್ಕಂಥ 66.1. ಮೇಲ್ ಲಿಟ್ರಸಿ ರೇಟ್ ಎಷ್ಟಿದೆ ರಾಜಸ್ಥಾನದಲ್ಲಿ? 79 ಸಮಥಿಂಗ್ ಇರ್ತಕ್ಕಂಥದ್ದು. ಆದ್ರೆ ಫಿಮೇಲ್ ಎಷ್ಟಿದೆ? 52.1 ಇದೆ ಹೈಯೆಸ್ಟ್ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಮೇಲ್ 79 ಇದ್ರೆ ಫಿಮೇಲ್ ಎಷ್ಟಿರ್ತಕ್ಕಂಥದ್ದು? 52. ಮ್ಯಾಮ್ ಯಾಕಿಷ್ಟು ಡಿಫ್ರೆನ್ಸ್ ಆಗಿದೆ? ಹೌದು, ಮೇಲ್ ಅಂಡ್ ಫಿಮೇಲ್ ಲಿಟ್ರಸಿ ರೇಟ್ಗೆ ಯಾಕಿಷ್ಟು ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ? ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರ. ಹೌದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಡಿಫ್ರೆನ್ಸ್ ಎಷ್ಟಿದೆ? 27.07% ಅಂತ ಹೇಳಿ ಜೋಕ್ ಮಾಡಕ್ ಹೋದ್ರೆ ಯಾಕಿಷ್ಟು ಡಿಫ್ರೆನ್ಸ್ ಆಗಿದೆ? ಜೋಕ್ ಆಗಿ ತೆಗೆದುಕೊಂಡಾಗ ರಾಜಸ್ಥಾನದಲ್ಲಿ ಏನ್ ಮಾಡಿದಾನ್ರಿ ರಾಜಸ್ಥಾನ ಸರ್ಕಾರದವ? ರಾಜಸ್ಥಾನ್ ಫ್ರೀ ಮೊಬೈಲ್ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಏನ್ ಮಾಡಿರ್ತಕ್ಕಂಥದ್ದು? ಸಿಮ್ ಕಾರ್ಡ್ ಫ್ರೀ ಕೊಟ್ಟಿರ್ತಕ್ಕಂಥದ್ದು, ಇಂಟರ್ನೆಟ್ ಅನ್ನ ಫ್ರೀ ಕೊಟ್ಟಿರ್ತಕ್ಕಂಥದ್ದು. ಏನ್ ಮಾಡಿದ್ರು? ರೀಲ್ ಮಾಡಿದ್ದಕ್ಕೆ ಏನಾಯ್ತು? ಲಿಟ್ರಸಿ ರೇಟ್ ಡೌನ್ ಆಯ್ತು. ಹೌದಾ? ಇದು ಜೋಕ್ ಪಾರ್ಟ್ ಆಗಿ ತೆಗೆದುಕೊಂಡಾಗ. ಹೌದು, ಹಿಂಗಾಗಿ ಏನಾಗಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಮೇಲ್ ಅಂಡ್ ಫಿಮೇಲ್ ಲಿಟ್ರಸಿ ರೇಟ್ ಡಿಫ್ರೆನ್ಸ್ ಭಾಳ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇತ್ತೀಚೆಗೆ ಬಂದಿರ್ತಕ್ಕಂಥದ್ದು, ಮೊದಲಿಂದ ಏನಲ್ಲದು, ಜೋಕ್ ಆಗಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಹೈಯೆಸ್ಟ್ ಲಿಟ್ರಸಿ ರೇಟ್ ಸ್ಟೇಟ್ ಯಾವ್ದಿರ್ತಕ್ಕಂಥದ್ದು? ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ದರವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಂದ್ರೆ ಕೇರಳ ಆಗಿರ್ತಕ್ಕಂಥದ್ದು. ಎಷ್ಟಿದೆ? 94% ಇರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಜೋರಾಂ ಇರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಗೋವಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹೈಯೆಸ್ಟ್ ಲಿಟ್ರಸಿ ಯೂನಿಯನ್ ಟೆರಿಟರೀಸ್ ಯಾವ್ದು ಬರ್ತಕ್ಕಂಥದ್ದು? ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ್ದು ಬರ್ತಕ್ಕಂಥದ್ದು? ಲಕ್ಷದ್ವೀಪ್ ಬರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಡಿಯು ಅಂಡಮಾನ್ ಬರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಬರ್ತಕ್ಕಂಥದ್ದು. ಪರ್ಸೆಂಟೇಜ್ಗಳನ್ನ ನೆನ್ಪಿಟ್ಕೊಳ್ಳಿ. ಹೌದು, ಅದೇ ರೀತಿ ಲೋಯೆಸ್ಟ್ ಲಿಟ್ರಸಿ ರೇಟ್ ಸ್ಟೇಟ್ಸ್, ಅತ್ಯಂತ ಕಡಿಮೆ ಸಾಕ್ಷರತಾ ದರವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ ಬಿಹಾರ್. ಎಷ್ಟಿದೆ? 61.8 ಇರ್ತಕ್ಕಂಥದ್ದು. ಅರುಣಾಚಲ್ ಪ್ರದೇಶ್ ಸೆಕೆಂಡ್ ಪೊಸಿಷನ್ ಅಲ್ಲಿ. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ರಾಜಸ್ಥಾನ್. ಲೋಯೆಸ್ಟ್ ಲಿಟ್ರಸಿ ರೇಟ್ ಇರ್ತಕ್ಕಂತಹ ಯೂನಿಯನ್ ಟೆರಿಟರಿ, ಅತ್ಯಂತ ಕಡಿಮೆ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದ್ರೆ ದಾದರ್ ನಗರ್ ಹವೇಲಿ. ಎಷ್ಟಿರ್ತಕ್ಕಂಥದ್ದು? ಅಪ್ರಾಕ್ಸಿಮೇಟ್ಲಿ 76 ಏನಾಗಿರ್ತಕ್ಕಂಥದ್ದು ಅಂದ್ರೆ ಇಟ್ ಈಸ್ 74.24% ಅಂತಂದು ಹೇಳಿ. ನೆಕ್ಸ್ಟ್ ಡಾಟಾ ನೋಡ್ತಾ ಹೋಗೋಣ. ಡೆನ್ಸಿಟಿ ಎಷ್ಟಿದೆ ಭಾರತದಲ್ಲಿ? ಹೌದು, ಭಾರತದ ಜನಸಂಖ್ಯಾ ಸಾಂದ್ರತೆ. ಇಷ್ಟು ತನ ನಾನು ಏನ್ ಹೇಳಿದೆ ಅಂದ್ರೆ ಲಿಟ್ರಸಿ ಬಗ್ಗೆ ಹೇಳ್ತಾ ಇದ್ದೆ. ಲಿಟ್ರಸಿ ಅಂದ್ರೆ ಏನು? ಸಾಕ್ಷರತೆ ಅಂತಂದು ಹೇಳಂದ್ರೆ ಯಾವುದನ್ನ ಸಾಕ್ಷರತೆ ಅಂತಂದು ಹೇಳಿ ಕರೀತಕ್ಕಂಥದ್ದು? ಯಾವುದಕ್ಕೆ ಸಾಕ್ಷರತೆ ಅಂತಂದು ಹೇಳಿ ಕರಿತೀರಾ ನೀವು? ಇದನ್ನ ನಾವು ಎಕನಾಮಿಯಲ್ಲಿ ಓದ್ತೀವಿ, ಡೆಮೋಗ್ರಫಿಯಲ್ಲಿ ಹೇಳ್ತಿರ್ಬೇಕಾದ್ರೆ ಸಾಕ್ಷರತೆ ಅಂದ್ರೆ ಏನು ಅಂತಂದು ಹೇಳಿ ಕರೀತಕ್ಕಂಥದ್ದು. ಕ್ಯಾನ್ ಎನಿಬಡಿ ಯಾರಾದ್ರೂ ಹೇಳ್ತೀರಿ ಲಿಟ್ರಸಿ ಅಂದ್ರೆ ಏನು ಅಂತಂದು ಹೇಳಿ? ಹೌದು, ಲಿಟ್ರಸಿ ಸಾಕ್ಷರತೆ ಅಂತಂದು ಹೇಳಂದ್ರೆ 7 ವರ್ಷ ಅಥವಾ 7 ವರ್ಷಕ್ಕಿಂತ ಮೇಲ್ಪಟ್ಟ 7 ವರ್ಷ ಅಥವಾ 7 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ವ್ಯಕ್ತಿ ಯಾವುದಾದರೂ ಒಂದು ಭಾಷೆಯನ್ನ ನಿರರ್ಗಳವಾಗಿ ಮಾತನಾಡಬೇಕು, ನಿರರ್ಗಳವಾಗಿ ಬರಿಬೇಕು. ಅಂಥವ್ರಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸಾಕ್ಷರರು ಅಂತಂದು ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಏಜ್ ಗ್ರೂಪ್ ಅನ್ನ ನೆನ್ಪಿಟ್ಕೊಡಿ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 7 and 7 ಅಬೋವ್, 7 ಮತ್ತು 7ಕ್ಕಿಂತ ಹೆಚ್ಚು ವಯಸ್ಸಿನ ವ್ಯಕ್ತಿ ಬರೀಲಿಕ್ಕೆ ಏನ್ ಮಾಡ್ಬೇಕು? ಎನಿ ಲ್ಯಾಂಗ್ವೇಜ್ ಅನ್ನ, ಯಾವ್ದಾದ್ರು ಭಾಷೆಯನ್ನ ಬರೀಲಿಕ್ಕೆ ಬರಬೇಕು, ಓದ್ಲಿಕ್ಕೆ ಬರಬೇಕು. ಅಂಥವ್ರಿಗೆ ಏನಂತ ಕರಿತೀವಿ ನಾವು ಅಂದ್ರೆ ಸಾಕ್ಷರರು ಅಂತಂದು ಹೇಳಿ ಕರೀತಕ್ಕಂಥದ್ದು. ಲಿಟ್ರಸಿ ಅಂತಂದು ಹೇಳಿ ಕರೀತಕ್ಕಂಥದ್ದು. ಹೌದಾ? ಲಿಟ್ರಸಿ ರೇಟ್ ಎಷ್ಟಿರ್ತಕ್ಕಂಥದ್ದು ಅಂತಂದೇಳಿ ಹೇಳಿದ್ದೀನಿ. ಲಿಟ್ರಸಿ ರೇಟ್ ಕೌಂಟ್ ಮಾಡ್ತಕ್ಕಂಥದ್ದು ಏನಾಗಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ಹೌದು, ನೆಕ್ಸ್ಟ್ ಒನ್, ಇಲ್ಲಿ ಡೆನ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಜನಸಾಂದ್ರತೆ ಎಷ್ಟಿರ್ತಕ್ಕಂಥದ್ದು? ಡೆನ್ಸಿಟಿ ಪಾಪ್ಯುಲೇಷನ್ ಇನ್ ಇಂಡಿಯಾ ಏನಾಗಿರ್ತಕ್ಕಂಥದ್ದು? ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟಿರ್ತಕ್ಕಂಥದ್ದು? 382 ಪರ್ಸನ್ ಇರ್ತಕ್ಕಂಥದ್ದು. ಹೌದು, ಪ್ರತಿ ಚದರ್ ಕಿಲೋಮೀಟರ್ಗೆ 382
ಜನಸಂಖ್ಯೆ ಇತ್ತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ನಾವು ಅಂದ್ರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಜನಸಾಂದ್ರತೆ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದ್ರ ಜೊತೆಗೆ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದು, ಅತ್ಯಂತ ಹೆಚ್ಚು ಜನನಿಬಿಡ ಅಥವಾ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ್ದು ಇರ್ತಕ್ಕಂಥದ್ದು, ಬಿಹಾರ್ ಇರ್ತಕ್ಕಂಥದ್ದು. ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಜನ ಇರ್ತಕ್ಕಂಥದ್ದು, 1106 ಇರ್ತಕ್ಕಂಥದ್ದು. ಅದೇ ರೀತಿ ಸೆಕೆಂಡ್ ಪೊಸಿಷನ್ ಅಲ್ಲಿ ವೆಸ್ಟ್ ಬೆಂಗಾಲ್ ಬರ್ತಕ್ಕಂಥದ್ದು, ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು, ಕೇರಳ ಬರ್ತಕ್ಕಂಥದ್ದು. ಅತ್ಯಂತ ಹೆಚ್ಚು ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸ್ಟೇಟ್ ಅಲ್ಲಿ ಫಸ್ಟ್ ಯಾವ್ದು ಇರ್ತಕ್ಕಂಥದ್ದು, ಬಿಹಾರ್. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು, ವೆಸ್ಟ್ ಬೆಂಗಾಲ್. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು, ಕೇರಳ ಅಂತಂದು ಹೇಳಿ ಕರೀತಕ್ಕಂಥದ್ದು. ಡೆನ್ಸಿಟಿ ಹೌದು. ಅದೇ ರೀತಿ ಅತ್ಯಂತ ಲೀಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್, ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರತಕ್ಕಂತಹ ರಾಜ್ಯಗಳು. ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದು, ಅರುಣಾಚಲ್ ಪ್ರದೇಶ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಜೋರಾಂ. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದಾಗಿರ್ತಕ್ಕಂಥದ್ದು ಅಂತಂದ್ರೆ ಸಿಕ್ಕಿಂ ಆಗಿರ್ತಕ್ಕಂಥದ್ದು. ಎಷ್ಟಿದೆ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಡೆನ್ಸಿಟಿ ಎಷ್ಟಿದೆ, 17. ಎದ್ರದ್ದು, ಅರುಣಾಚಲ್ ಪ್ರದೇಶದ್ದು. ನೆಕ್ಸ್ಟ್, ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಯುಟಿ, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲೇದು ಯಾವ್ದು ಬರ್ತಕ್ಕಂಥದ್ದು, ಡೆಲ್ಲಿ ಬರ್ತಕ್ಕಂಥದ್ದು. ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟಿದ್ದಾರೆ ಅಂತಂದು ಹೇಳಂದ್ರೆ 11,000 ಸಮಥಿಂಗ್ ಇರ್ತಕ್ಕಂಥದ್ದು, 11,320 ಇರ್ತಕ್ಕಂಥದ್ದು ಡೆನ್ಸಿಟಿ, ಜನಸಾಂದ್ರತೆ ಇರತಕ್ಕಂಥದ್ದು. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಡೆಲ್ಲಿ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವ್ದಾಗಿರ್ತಕ್ಕಂಥದ್ದು, ಚಂಡೀಗಢ ಆಗಿರ್ತಕ್ಕಂಥದ್ದು. ಅದೇ ರೀತಿ ಲೀಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಯುಟಿ, ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಯಾವುದು, ಅಂಡಮಾನ್ ನಿಕೋಬಾರ್ ಬರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು, ದಾದರ್ ನಗರ್ ಹವೇಲಿ. ಹೌದು, ಅಂಡಮಾನ್ ನಿಕೋಬಾರ್ ಅಲ್ಲಿ ಎಷ್ಟು ಡೆನ್ಸಿಟಿ ಇರ್ತಕ್ಕಂಥದ್ದು, 46 ಪರ್ ಸ್ಕ್ವೇರ್ ಕಿಲೋಮೀಟರ್. ಹೌದಾ, ನೆಕ್ಸ್ಟ್ ಡಾಟಾಗೆ ಹೋಗೋಣ. ಎಸ್, ಸೆಕ್ಸ್ ರೇಷಿಯೋಗೆ ಬಂದ್ರೆ, ಲಿಂಗಾನುಪಾತಕ್ಕೆ ಬಂದ್ರೆ ಭಾರತದಲ್ಲಿ ಹೌದು, ಸೊ ಲಿಂಗಾನುಪಾತ ಎಷ್ಟಿದೆ, 493 ಫಿಮೇಲ್ಸ್ಗೆ 1000 ಮೇಲ್ಸ್ಗೆ 493 ಫಿಮೇಲ್ಸ್. 1000 ಪುರುಷರಿಗೆ ಏನಾಗಿರ್ತಕ್ಕಂಥದ್ದು, 943 ಮಹಿಳೆಯರು ಇರ್ತಕ್ಕಂಥದ್ದು. ಟಾಪ್ 5 ಸ್ಟೇಟ್ ಸೆಕ್ಸ್ ರೇಷಿಯೋ, ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ್ದು ಇರ್ತಕ್ಕಂಥದ್ದು, ಕೇರಳ ಇದೆ. 1000 ಪುರುಷರಿಗೆ 1084 ಮಹಿಳೆಯರು ಅಲ್ಲಿ ಕಂಡು ಬರ್ತಕ್ಕಂಥದ್ದು. ತಮಿಳುನಾಡು ಸೆಕೆಂಡ್ ಪೊಸಿಷನ್ ಅಲ್ಲಿ ಬರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಆಂಧ್ರ ಪ್ರದೇಶ್. ಫೋರ್ತ್ ಪೊಸಿಷನ್ ಅಲ್ಲಿ ಛತ್ತೀಸ್ಗಢ. ಫಿಫ್ತ್ ಪೊಸಿಷನ್ ಅಲ್ಲಿ ಯಾವ್ದು ಇರ್ತಕ್ಕಂಥದ್ದು, ಮೇಘಾಲಯ. ಒನ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೆನ್ಪಿಟ್ಕೊಡ್ರಿ ಏನು ಅಂತಂದು ಹೇಳಂದ್ರೆ, ಇದನ್ನ 1000 ಮೇಲ್ಸ್ಗೆ ಎಷ್ಟು ಫಿಮೇಲ್ ಅನ್ನೋದನ್ನ ನೆನ್ಪಿಟ್ಕೋಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಡಿಯರ್ ಸ್ಟೂಡೆಂಟ್ಸ್, ಏನ್ ಮಾಡಬೇಕು ಅಂತಂದು ಹೇಳಂದ್ರೆ, ಈ ಒಂದು ರೇಷಿಯೋ ಅನ್ನ ನೆನ್ಪಿಟ್ಕೋಬೇಕು. 1000 ಎಷ್ಟಿದ್ದಾರೆ ಅಂತಕ್ಕಂಥದ್ದು ಆಲ್ ದ ಸ್ಟೇಟ್ಸ್ ಹೇಳದ ಅರ್ಥ ಆಯ್ತು. ಅದೇ ರೀತಿಯಾಗಿ ಲೀಸ್ಟ್, ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನ ಹೊಂದಿರತಕ್ಕಂಥದ್ರಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹರಿಯಾಣ. 1000 ಪುರುಷರಿಗೆ 879 ಏನಾಗಿರ್ತಕ್ಕಂಥದ್ದು, ಮಹಿಳೆಯರಿರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಜಮ್ಮು ಕಾಶ್ಮೀರ್. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು, ಸಿಕ್ಕಿಂ ಬರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು, ಸಿಕ್ಕಿಂ. ನೆಕ್ಸ್ಟ್ ಡಾಟಾ ನೋಡೋಣ. ಇದೇನಾಗಿರ್ತಕ್ಕಂಥದ್ದು, ಸೆಕ್ಸ್ ರೇಷಿಯೋ ಅಂತಂದು ಹೇಳಿ ಕರೀತಕ್ಕಂಥದ್ದು, ಲಿಂಗಾನುಪಾತ ಅಂತಂದು ಹೇಳಿ ಕರೀತಕ್ಕಂಥದ್ದು. 1000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ 3 ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದು, ಪುದುಚೇರಿ. 1000 ಪುರುಷರಿಗೆ 1037 ಮಹಿಳೆಯರು ಇರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಲಕ್ಷದ್ವೀಪ್ ಇದೆ. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಇರ್ತಕ್ಕಂಥದ್ದು, ಅಂಡಮಾನ್ ಮತ್ತು ನಿಕೋಬಾರ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊದಲ ಸ್ಥಾನದಲ್ಲಿ ಯಾವ್ದು ಬರ್ತಕ್ಕಂಥದ್ದು, ದಮನ್ ಮತ್ತು ಡಿಯು ಬರ್ತಕ್ಕಂಥದ್ದು. 1000 ಪುರುಷರಿಗೆ 618 ಮಹಿಳೆಯರು ಇರ್ತಕ್ಕಂಥದ್ದು. ದಾದರ್ ನಗರ್ ಹವೇಲಿಗೆ ಬಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಬರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ದಾದರ್ ನಗರ್ ಹವೇಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇನ್ನ ಚೈಲ್ಡ್ ಸೆಕ್ಸ್ ರೇಷಿಯೋಗೆ ಬಂದ್ರೆ, ಮಕ್ಕಳ ಲಿಂಗಾನುಪಾತಕ್ಕೆ ಬಂದ್ರೆ, ಮಗು ಅಂತಂದು ಹೇಳಂದ್ರೆ ನೀವು ಬರುವುದಿಲ್ರಿ. ಹೌದು, ನೀವು ಬರುವುದಿಲ್ಲ. ಮಗು ಅಂತ ಹೇಳಿ ನಿಮ್ಮನ್ನು ಕರೀಲಿಕ್ಕೆ ಆಗುವುದಿಲ್ಲ. ಹೌದಾ, ಹಾಗಂದ್ರೆ ಮಗು ಅಂತ ಯಾರನ್ನ ಕರೀದು, 0 to 6 years, 0 ಇಂದ 6 ವರ್ಷದ ಒಳಗಿನವ್ರಿಗೆ
ವರ್ಷದವರೆಗಿನವರಿಗೆ ನಾವೇನಂತ ಕರಿತೀವಿ ಅಂದ್ರೆ ಚೈಲ್ಡ್ ಅಂತಂದು ಹೇಳಿ, ಮಗು ಅಂತಂದು ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಮಕ್ಕಳ ಲಿಂಗಾನುಪಾತ ದರ ಎಷ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಅಂತಂದು ಹೇಳಂದ್ರೆ 1000 ಪುರುಷರು ಅಂತ ಬರೋದಿಲ್ಲ, 1000 ಹುಡುಗರಿಗೆ 919 ಹುಡುಗಿಯರು. ಹೇಳಿದರ್ಥದ್ದು ಇಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತಕ್ಕಂತಹ ಟರ್ಮ್ ಅನ್ನ ಯೂಸ್ ಮಾಡಬೇಕು. ಹೌದು, 919. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇರ್ತಕ್ಕಂತಹ, ಹೈಯೆಸ್ಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಇರತಕ್ಕಂತಹ ಸ್ಟೇಟ್ ಯಾವುದು? ಅತ್ಯಂತ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಯಾವ ಲಿಂಗಾನುಪಾತ? ಮಗುವಿನ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ಅರುಣಾಚಲ್ ಪ್ರದೇಶ ಇರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಮಿಜೋರಾಂ, ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು? ಛತ್ತೀಸ್ಗಢ ಬರ್ತಕ್ಕಂಥದ್ದು. ಲೀಸ್ಟ್ ಸೆಕ್ಸ್ ರೇಷಿಯೋ ಸ್ಟೇಟ್ಗಳು. ಸೆಕ್ಸ್ ರೇಷಿಯೋ ಅಂದ್ರೆ ಯಾವ್ದ್ರಿ ಮ್ಯಾಮ್ ಇಲ್ಲಿ ಅಂತಂದು ಹೇಳಿದ್ರೆ ಚೈಲ್ಡ್ ಸೆಕ್ಸ್ ರೇಷಿಯೋ ಬಗ್ಗೆ ಹೇಳ್ತಕ್ಕಂಥದ್ದು, ಮಕ್ಕಳ ಲಿಂಗಾನುಪಾತದ ಬಗ್ಗೆ ಹೇಳ್ತಕ್ಕಂಥದ್ದು. ಲೀಸ್ಟ್ ಅತ್ಯಂತ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ ಹರಿಯಾಣ. ಸೆಕೆಂಡ್ ಪೊಸಿಷನ್ ಅಲ್ಲಿ ಪಂಜಾಬ್, ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಹೌದು, ಲೀಸ್ಟ್ ಏನಾಗಿರ್ತಕ್ಕಂಥದ್ದು ಸೆಕ್ಸ್ ರೇಷಿಯೋ ಅನ್ನ ಹೊಂದಿರತಕ್ಕಂಥದ್ದು. ಹೌದು, ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದು ಹೇಳಂದ್ರೆ ಕೆಲವೊಂದಿಷ್ಟು 2011 ಡಾಟಾ, ಇದು ನೆನಪಿರ್ಲಿ, 2011 ಸೆನ್ಸಸ್ ಅಲ್ಲಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಈಗ ರಾಜ್ಯಗಳಾಗಿರ್ಬೋದು. ಮ್ಯಾಮ್ ನೀವು ಅಲ್ಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಹಾಕಿದ್ರಿ, ಇಲ್ಲಿ ರಾಜ್ಯಕ್ಕೆ ಹಾಕಿದ್ರಿ, ಸ್ವಲ್ಪ ಅದ್ರ ಬಗ್ಗೆ ತಾವು ಕಾಳಜಿಯನ್ನು ವಹಿಸಬೇಕು ಅಂತಂದು ಹೇಳಿ ಹೇಳ್ತೀನಿ ನಾನು. ಇದು 2011 ಸೆನ್ಸಸ್. ನೆಕ್ಸ್ಟ್ ಒನ್ ಅತಿ ಹೆಚ್ಚು ಮಾತಾಡ್ತಕ್ಕಂತಹ ಭಾಷೆ ಭಾರತದಲ್ಲಿ. ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಯಾವುದು? ಅತಿ ಹೆಚ್ಚು ಯಾವ ಭಾಷೆಯನ್ನ ಮಾತಾಡ್ತಾರೆ ಅಂದ್ರೆ ಹಿಂದಿ ಭಾಷೆಯನ್ನ ಮಾತಾಡ್ತಕ್ಕಂಥದ್ದು. ಎಷ್ಟು ಪರ್ಸೆಂಟೇಜ್ ಮಾತಾಡ್ತಕ್ಕಂಥದ್ದು? 43.63% ಅನ್ನ ಹಿಂದಿ ಭಾಷೆ, ಈ ಹಿಂದಿ ಭಾಷೆಯನ್ನ ಮಾತಾಡ್ತಕ್ಕಂತಹ ಜನರು ಸಿಗ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಅತಿ ಹೆಚ್ಚು ಮಾತಾಡ್ತಕ್ಕಂತಹ ಎರಡನೇ ಭಾಷೆ ಭಾರತದಲ್ಲಿ ಯಾವುದು ಅಂತಂದು ಹೇಳಿದ್ರೆ ಬೆಂಗಾಲಿ. ಮೂರನೇ ಭಾಷೆ ಯಾವುದು ಅಂತಂದು ಹೇಳಿದ್ರೆ ಮರಾಠಿ. ಅತ್ಯಂತ ಕಡಿಮೆ ಮಾತಾಡ್ತಕ್ಕಂತಹ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ಭಾಷೆ ಅಂತಂತ ಹೇಳಿ ಕರೀತಕ್ಕಂಥದ್ದು. ನೆಕ್ಸ್ಟ್ ಒನ್, 2011 ಜನಗಣತಿಯ ಪ್ರಕಾರ ಹೌದು ಏನಾಗಿರ್ತಕ್ಕಂಥದ್ದು? ಪಾಪ್ಯುಲೇಷನ್ ಆಫ್ ರಿಲಿಜಿಯಸ್ ಗ್ರೂಪ್. ಹೌದು, ಈ ಒಂದು ಧಾರ್ಮಿಕ ಗುಂಪುಗಳ ಒಂದು ಪರ್ಸೆಂಟೇಜ್ ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿದೆ ಅಂತಂದು ಹೇಳಿ ಕನ್ಸಿಡರ್ ಮಾಡಿದ್ರೆ ಹಿಂದೂಯಿಸಂ ಎಷ್ಟಿರ್ತಕ್ಕಂಥದ್ದು? ಹಿಂದೂ ಧರ್ಮದ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಅಂತಂದ್ರೆ 79.8% ಇರ್ತಕ್ಕಂಥದ್ದು. ಇಸ್ಲಾಂ ಧರ್ಮ 14.23% ಇರ್ತಕ್ಕಂಥದ್ದು. ಕ್ರಿಶ್ಚಿಯಾನಿಟಿ ಎಷ್ಟಿರ್ತಕ್ಕಂಥದ್ದು ಅಂದ್ರೆ 2.30% ಇರ್ತಕ್ಕಂಥದ್ದು. ಸಿಖಿಸಂ ಎಷ್ಟಿರ್ತಕ್ಕಂಥದ್ದು? 1.72% ಇರ್ತಕ್ಕಂಥದ್ದು. ಬುದ್ಧಿಸಂ ಎಷ್ಟಿರ್ತಕ್ಕಂಥದ್ದು? 0.7% ಇರ್ತಕ್ಕಂಥದ್ದು. ಜೈನಿಸಂ ಅಪ್ರಾಕ್ಸಿಮೇಟ್ಲಿ ಅಂದಾಜಾಗಿ 0.37% ಇರ್ತಕ್ಕಂಥದ್ದು. ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಧಾರ್ಮಿಕ ಗುಂಪು ಯಾವುದು ಅಂತಂದು ಹೇಳಂದ್ರೆ ಹಿಂದೂ ಧರ್ಮ ಆಗಿರ್ತಕ್ಕಂಥದ್ದು. ಹಿಂದೂ ಧರ್ಮದ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು? 79.80% ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಭಾರತದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಎಷ್ಟಿರ್ತಕ್ಕಂಥದ್ದು? ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಪಾಪ್ಯುಲೇಷನ್ ಎಷ್ಟಿರ್ತಕ್ಕಂಥದ್ದು? ಶೆಡ್ಯೂಲ್ಡ್ ಕಾಸ್ಟ್ ಪರಿಶಿಷ್ಟ ಜಾತಿಯ ಒಂದು ಜನಸಂಖ್ಯೆ ಭಾರತದಲ್ಲಿ ಎಷ್ಟಿರ್ತಕ್ಕಂಥದ್ದು? 16.6% ಇರ್ತಕ್ಕಂಥದ್ದು. ಇದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಪ್ರತಿಯೊಂದು ಕ್ವಶನ್ಸ್ ಎಕ್ಸಾಮ್ ಅಲ್ಲಿನೇ ಕೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶೆಡ್ಯೂಲ್ಡ್ ಟ್ರೈಬ್ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಎಷ್ಟಾಗಿರ್ತಕ್ಕಂಥದ್ದು? 8.6% ಆಗಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ SC ಪಾಪ್ಯುಲೇಷನ್ ಇರ್ತಕ್ಕಂತಹ ಸ್ಟೇಟ್ಗಳು, ಅತಿ ಹೆಚ್ಚು ಪರಿಶಿಷ್ಟ ಜಾತಿಯನ್ನ ಹೊಂದಿರತಕ್ಕಂತಹ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದು ಹೇಳಿದ್ರೆ ಪಂಜಾಬ್ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಹಿಮಾಚಲ್ ಪ್ರದೇಶ್, ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದಿರ್ತಕ್ಕಂಥದ್ದು? ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು. ಮಿನಿಮಮ್ SC ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂಥ ಅತ್ಯಂತ ಕಡಿಮೆ ಪರಿಶಿಷ್ಟ ಜಾತಿ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ರಾಜ್ಯ ಮಿಜೋರಾಂ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಮೇಘಾಲಯ, ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ಗೋವಾ ಆಗಿರ್ತಕ್ಕಂಥದ್ದು. ಡಾಟಾಗಳನ್ನ ನೆನ್ಪಿಟ್ಕೊಡ್ರಿ. ಡಾಟಾಗಳ ಎಕ್ಸಾಮ್ ಅಲ್ಲಿ ಆಟ ಆಡ್ತಕ್ಕಂಥದ್ದು. ಡಾಟಾ ಏನ್ ಮಾಡುತ್ತೆ? ಆಟ ಆಡ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ಹೌದು, ಸೊ ಅದ್ರ ಜೊತೆಗೆ ಶೆಡ್ಯೂಲ್ಡ್ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಇದೆ, ಶೆಡ್ಯೂಲ್ಡ್ ಟ್ರೈಬ್ ಎಷ್ಟು ಪರ್ಸೆಂಟೇಜ್ ಇರ್ತಕ್ಕಂಥದ್ದು, ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಎಲ್ಲಿದೆ, ಮಿನಿಮಮ್ ಪಾಪ್ಯುಲೇಷನ್ ಎಲ್ಲಿದೆ ಅದನ್ನ ಹೇಳಿರ್ತಕ್ಕಂಥದ್ದು. ಸ್ಟೇಟ್ ವೈಸ್ ಟೋಟಲ್ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್. ಹೌದು, ಪಾಪ್ಯುಲೇಷನ್ ಇನ್ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ SC ಪಾಪ್ಯುಲೇಷನ್ ಇನ್ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ SC ಪಾಪ್ಯುಲೇಷನ್ ಇನ್ ಪರ್ಸೆಂಟೇಜ್ ಅಲ್ಲಿ ಎಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಡಾಟಾ ನೋಡಿ ಕನ್ಫ್ಯೂಷನ್ ಆಗ್ಬೇಡ್ರಿ, ಹೇಳೋದು ಅರ್ಥ ಆಗ್ಲಿಕ್ಕತ್ತದ? ಅದಕ್ಕೆ ಹೇಳೋದು
ಟೋಟಲ್. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ವೆಸ್ಟ್ ಬೆಂಗಾಲ್ ಬರ್ತಕ್ಕಂಥದ್ದು. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ಬಿಹಾರ್ ಬರ್ತಕ್ಕಂಥದ್ದು. ಸ್ಟೇಟ್ ವೈಸ್ ಟೋಟಲ್ ಪಾಪ್ಯುಲೇಷನ್, ಅಗೇನ್ ಐ ರಿಪೀಟ್, ಸ್ಟೇಟ್ ವೈಸ್ ಟೋಟಲ್ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್. ಹೌದು. ನೆಕ್ಸ್ಟ್ ಒನ್ ಮ್ಯಾಕ್ಸಿಮಮ್ ST ಪಾಪ್ಯುಲೇಷನ್, ಅತಿ ಹೆಚ್ಚು ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಲಕ್ಷದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು. ಎಷ್ಟಿದೆ? 94.8% ಇರ್ತಕ್ಕಂಥದ್ದು. ಮಿಜೋರಾಮದಲ್ಲಿ 94.4% ಇರ್ತಕ್ಕಂಥದ್ದು. ನಾಗಾಲ್ಯಾಂಡ್ ಅಲ್ಲಿ 86.5% ಇರ್ತಕ್ಕಂಥದ್ದು. ಅತ್ಯಂತ ಕಡಿಮೆ ST ಪಾಪ್ಯುಲೇಷನ್ ಎಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು 0.6% ಇರ್ತಕ್ಕಂಥದ್ದು. ಸೆಕೆಂಡ್ ಒನ್ ಈಸ್ ತಮಿಳುನಾಡು. ಥರ್ಡ್ ಒನ್ ಯಾವುದು ಅಂತಂದ್ರೆ ಬಿಹಾರ್ ಅಂತಂದು ಹೇಳಿರ್ತಕ್ಕಂಥದ್ದು. ಇಲ್ಲಿ ಡಾಟಾ ಹೌದು, ಅತಿ ಹೆಚ್ಚು ಯಾವುದು, ಅತಿ ಕಡಿಮೆ ಯಾವುದು, ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಡಿಕೇಡಲ್ ಪರ್ಸೆಂಟೇಜ್ ಹೆಚ್ಚಾಗಿರ್ತಕ್ಕಂಥದ್ದು, ಡಿಕೇಡಲ್ ವೈಸ್ ಎಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು, ಎಲ್ಲಿ ನೆಗೆಟಿವ್ ಪಾಪ್ಯುಲೇಷನ್ ಆಗಿರ್ತಕ್ಕಂಥದ್ದು, ಇವನ್ನೆಲ್ಲ ಡಾಟಾಗಳನ್ನು ಏನು ಮಾಡಬೇಕು, ಎಕ್ಸಾಮ್ ಪಾಯಿಂಟ್ ಇಂದ ನೆನ್ಪಿಟ್ಕೋಬೇಕು. ಸ್ಟೇಟ್ ವೈಸ್ ಟೋಟಲ್ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ ಯಾವುದಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ರಾಜ್ಯವಾರು ಒಟ್ಟಾರೆ ಜನಸಂಖ್ಯೆಯನ್ನು ನೋಡಿದಾಗ ಶೆಡ್ಯೂಲ್ಡ್ ಟ್ರೈಬ್ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಪರ್ಸೆಂಟೇಜ್ ವೈಸ್ ಎಲ್ಲಿ ಹೆಚ್ಚಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು 14.7% ಇದೆ. ಸೆಕೆಂಡ್ ಪೊಸಿಷನ್ ಅಲ್ಲಿ ಮಹಾರಾಷ್ಟ್ರ. ಥರ್ಡ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತಕ್ಕಂಥದ್ದು ಅಂದ್ರೆ ಒಡಿಸ್ಸಾ ಬರ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ಮ್ಯಾಮ್ ಮುಗೀತೇನ್ರಿ? ಇಲ್ಲ. ಅದ್ರ ಜೊತೆಗೆ ಏನು ಅಂತಂತ ಹೇಳಿದ್ರೆ ಧಾರವಾಡದ ಶ್ರೀ ಸಾಯಿ ಅಕಾಡೆಮಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಕೇಂದ್ರ ಸರ್ಕಾರದ ರೈಲ್ವೇಸ್ ಆಗಿರ್ಬೋದು, SSC ಆಗಿರ್ಬೋದು, FCAT ಆಗಿರ್ಬೋದು, NDA ಆಗಿರ್ಬೋದು, CDS ಆಗಿರ್ಬೋದು, ಎಲ್ಲ ನಿಮ್ಮ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ತರಬೇತಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಶ್ರೀ ಸಾಯಿ ಅಕಾಡೆಮಿಯಲ್ಲಿ. ಸೊ ಅದ್ರ ಜೊತೆಗೆ ಡಾಟಾಗಳು ಮುಗಿತಾ ಮ್ಯಾಮ್ ಅಂತಂದು ಕೇಳಿದ್ರೆ ಇಲ್ಲ, ಇನ್ನೊಂದು ಸ್ವಲ್ಪ ಡಾಟಾಗಳನ್ನ ನಾನು ಆಡ್ ಅಪ್ ಮಾಡ್ತಾ ಹೋಗ್ತೀನಿ, ಇನ್ನೊಂದಿಷ್ಟು ಡಾಟಾಗಳನ್ನ ನಾನು ಕೊಡ್ತೀನಿ. ಎಕ್ಸಾಮ್ ಪಾಯಿಂಟ್ ಇಂದ ಇಂಪಾರ್ಟೆಂಟ್ ಡಾಟಾಗಳು ಅಂತಂದು ಹೇಳಿ ಹೇಳ್ತೀನಿ. ಏನ್ ಡಾಟಾ ಕೊಡ್ತೀರಿ ಮ್ಯಾಮ್? ಎಸ್ ಮ್ಯಾಮ್, ಏನ್ ಡಾಟಾ ಕೊಡ್ತಾರ ಮ್ಯಾಮ್ ಅಂತಂದು ಹೇಳಿ ನೋಡೋನು. ಹೌದು, ಇಲ್ಲಿ ಏನಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಡಾಟಾಗಳನ್ನ ನಾನು ಇಲ್ಲಿ ನಿಮಗೆ ಹೇಳಲೇಬೇಕು ಎಕ್ಸಾಮ್ ಪಾಯಿಂಟ್ ಇಂದ. 1981ರಿಂದ ಏನಾಗಿರ್ತಕ್ಕಂಥದ್ದು 1881 to 1921, 1881 to 1921. ಹೌದು, ಲಾಂಗ್ ಟರ್ಮ್ ಆಯ್ತು ಅಂತಂದು ಹೇಳಿ ಅನ್ಕೊಂಡಿದ್ದಿ, ಇರ್ಲಿ. ಹೌದು, ಕೆಲವೊಮ್ಮೆ ಇದನ್ನ ಏನ್ ಮಾಡ್ತಾನೆ ಅಂದ್ರೆ 1901 to 1921 ಅಂತಂದು ಹೇಳಿ ಮೆನ್ಷನ್ ಮಾಡಿರ್ತಾನೆ. ಸೊ ಇಲ್ಲಿ ಏನಾಗಿರ್ತಕ್ಕಂಥದ್ದು ಜನಸಂಖ್ಯಾ ಸ್ಟೇಷನರಿ ಫೇಸ್ ಅಂತ ಹೇಳಿ ಸ್ಲೋ ಗ್ರೋತ್ ರೇಟ್ ಆಗಿರ್ತಕ್ಕಂಥದ್ದು. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಸ್ಲೋ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಸ್ಲೋ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯಾ ವೃದ್ಧಿ ಏನಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ಸ್ಥಾಯಿ ರೂಪದಲ್ಲಿ ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದು. ಸ್ಟೇಷನರಿ ಫೇಸ್ ಅಂತಂದೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸ್ಟೇಷನರಿ ಫೇಸ್ ಆಫ್ ಪಾಪ್ಯುಲೇಷನ್ ಅಂತ ಹೇಳಿಕೆ ಅಥವಾ ಸ್ಲೋ ಗ್ರೋತ್ ರೇಟ್ ಫೇಸ್ ಆಫ್ ಪಾಪ್ಯುಲೇಷನ್ ಅಂತ ಕರೆದ್ರೆ ಯಾವುದು 1901ರಿಂದ 1921 ಈ ಟೈಮ್ ಪೀರಿಯಡ್ ಅನ್ನ ಮೇಲಿಂದ ಬಿಟ್ಬಿಡೋಣ, ಇದನ್ನೇ ತಗೊಳ್ಳೋಣ. ಹೌದಾ, ಈ ಟೈಮ್ ಪೀರಿಯಡ್ ಸ್ಲೋ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ 1921ರಿಂದ 1951, 1921ರಿಂದ 1951 ಹೈ ಗ್ರೋತ್ ರೇಟ್ ಅಂತ ಹೇಳಿ ಕರೀತಕ್ಕಂಥದ್ದು. ಅತ್ಯಂತ ಏನಾಗಿರ್ತಕ್ಕಂಥದ್ದು ಪಾಪ್ಯುಲೇಷನ್ ಗ್ರೋತ್ ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗಿರ್ತಕ್ಕಂಥದ್ದು, ಹೈ ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ 1951ರಿಂದ 1981 ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದನ್ನ ನೆನ್ಪಿಟ್ಕೊಡ್ರಿ. 1951ರಿಂದ 1981 ಏನಾಗಿರ್ತಕ್ಕಂಥದ್ದು ಅಂತಂದ್ರೆ ಎರಾ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟದ ಅವಧಿ ಅಂತ ಹೇಳಿ ಕರೀತಕ್ಕಂಥದ್ದು. ದಿಸ್ ಈಸ್ ಎರಾ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಜನಸಂಖ್ಯಾ ಸ್ಫೋಟದ ಅವಧಿ ಅಥವಾ ಯುಗ ಅಂತಂದು ಹೇಳಿ ಕರೀತಕ್ಕಂಥದ್ದು 1951ರಿಂದ 1981 ಅಂತಂದು ಹೇಳಿ ಕರೀತಕ್ಕಂಥದ್ದು. ಮ್ಯಾಮ್ 1981ರಿಂದ 2011, 1981ರಿಂದ 2011 ಏನಾಗ್ತು ಇಲ್ಲಿ ಅಂದ್ರೆ ಇನ್ಕ್ರೀಸಿಂಗ್ ವಿತ್ ಡಿಕ್ರೀಸಿಂಗ್ ರೇಟ್. ಪಾಪ್ಯುಲೇಷನ್ ಹೆಂಗಿತ್ತು? ಇನ್ಕ್ರೀಸಿಂಗ್ ವಿತ್ ಡಿಕ್ರೀಸಿಂಗ್ ರೇಟ್. ಇದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ಕ್ರೀಸಿಂಗ್ ವಿತ್ ಡಿಕ್ರೀಸಿಂಗ್ ರೇಟ್. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಲಿಕ್ಕತ್ತದ್ರಿ, ನೋ ಡೌಟ್. ಮತ್ ಮ್ಯಾಮ್ ಡಿಕ್ರೀಸಿಂಗ್ ರೇಟ್ ಅಂತ ಹೆಂಗ್ ಬರದ್ರಿ? ಪರ್ಸೆಂಟೇಜ್ ಡಿಕ್ರೀಸ್ ಆಗ್ಲಿಕ್ಕತ್ತ. ಪರ್ಸೆಂಟೇಜ್ ಏನಾಗ್ಲಿಕ್ಕತ್ತದ? ಡಿಕ್ರೀಸ್ ಆಗ್ಲಿಕ್ಕತ್ತದ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಲಿಕ್ಕತ್ತದ,
ನಾವು ಪರ್ಸೆಂಟೇಜ್ ಅಂದ್ರೆ ಎದಕ್ಕೆ ಕನ್ಸಿಡರ್ ಮಾಡ್ತೀವಿ? 100 ಕನ್ಸಿಡರ್ ಮಾಡ್ತೀವಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಏನಾಗ್ತದೆ? ಪರ್ಸೆಂಟೇಜ್ ಡಿಕ್ರೀಸ್ ಹಾಗೆ ಆಗ್ತದೆ. ಅದಕ್ಕೆ 1981ರಿಂದ 2011 ಏನಾಗಿರ್ತಕ್ಕಂಥದ್ದು? ಇನ್ಕ್ರೀಸಿಂಗ್ ವಿತ್ ಡಿಕ್ರೀಸಿಂಗ್ ರೇಟ್. ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್. ಪಾಪ್ಯುಲೇಷನ್ ಯಾವ ದರದಲ್ಲಿದೆ? 2011ರಲ್ಲಿ ಪಾಪ್ಯುಲೇಷನ್ ದರ ಯಾವ ರೀತಿ ಆಗಿರ್ತಕ್ಕಂಥದ್ದು ಅಂದ್ರೆ ಇನ್ಕ್ರೀಸಿಂಗ್ ವಿತ್ ಡಿಕ್ರೀಸಿಂಗ್ ರೇಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ನಾವು ನೆನ್ಪುಳಿಯುತ್ತಾ? ಎಸ್ ಮ್ಯಾಮ್, ನೆನ್ಪುಳಿತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಏನ್ ಕೇಳ್ತಾನೆ ಅಂತಂದ್ರೆ ವಾಟ್ ಈಸ್ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಮಹಾವಿಭಾಜಕ ವರ್ಷ, ಡೆಮೋಗ್ರಾಫಿಕ್ ಡಿವಿಡೆಂಟ್. ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತಂದು ಹೇಳಿ ಯಾವುದಕ್ಕೆ ಕರೀತಕ್ಕಂಥದ್ದು ಅಂತಂದು ಹೇಳಂದ್ರೆ, ಹೌದು, ಡೆಮೋಗ್ರಾಫಿಕ್ ಡಿವಿಡೆಂಟ್ ಜನಸಂಖ್ಯಾ ವಿಭಾಜಕ ಅಂತಂದು ಹೇಳಿ ಯಾವುದನ್ನ ಕರೀತಕ್ಕಂಥದ್ದು ಅಂತಂದು ಹೇಳಂದ್ರೆ ಏನು? ವರ್ಕಿಂಗ್ ಅಥವಾ ಪ್ರೊಡಕ್ಟಿವ್ ಅಥವಾ ಯೂತ್ ಪಾಪ್ಯುಲೇಷನ್. ವರ್ಕಿಂಗ್ ಅಥವಾ ಪ್ರೊಡಕ್ಟಿವ್ ಅಥವಾ ಯೂತ್ ಪಾಪ್ಯುಲೇಷನ್ 15ರಿಂದ 64 ವರ್ಷ. ಹೌದು, ಇದನ್ನ ಏನಂತ ಕರಿತೀವಿ ನಾವು ಅಂತಂದು ಹೇಳಂದ್ರೆ ಯುವಕ ವಯಸ್ಸು ಅಥವಾ ಪ್ರೊಡಕ್ಟಿವ್ ಉತ್ಪಾದನಾ ವಯಸ್ಸು, ವರ್ಕಿಂಗ್ ಏಜ್ ಅಂತಂದು ಹೇಳಿ ಕರಿತಕ್ಕಂಥದ್ದು. 15ರಿಂದ 64 ಏಜ್ ಗ್ರೂಪ್ ಎಲ್ಲಿ ಹೆಚ್ಚಿರ್ತಕ್ಕಂಥದ್ದು ಅದು ಏನಾಗಿರ್ತಕ್ಕಂಥದ್ದು? ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಹೌದು, ಇಟ್ ಈಸ್ ಏನ್ ಬರ್ಕೋರಿ, ವೆನ್ ವರ್ಕಿಂಗ್ ಆರ್ ಯೂತ್ ಆರ್ ಪ್ರೊಡಕ್ಟಿವ್ ಏಜ್ ಬಿಟ್ವೀನ್ 15 to 64. ಹೌದು, ವರ್ಕಿಂಗ್ ಆಗಿರ್ಬೋದು, ಪ್ರೊಡಕ್ಟಿವ್ ಆಗಿರ್ಬೋದು, ಅಥವಾ ಯೂತ್ ಏಜ್ ಗ್ರೂಪ್ 15 to 64 ಇತ್ತು ಅಂತಂದು ಹೇಳಂದ್ರೆ ಈಸ್ ಹೈ ಇನ್ ಎ ಕಂಟ್ರಿ. ಯಾವ ದೇಶದಲ್ಲಿ ಈ ಒಂದು ವಯಸ್ಸಿನ ಗುಂಪು ಹೆಚ್ಚಿರ್ತದ, ಈ ಒಂದು ಏಜ್ ಗ್ರೂಪ್ ಹೆಚ್ಚಿರ್ತದ, ಅದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಮಹಾವಿಭಾಜಕ, ಜನಸಂಖ್ಯಾ ಮಹಾವಿಭಾಜಕ ಅಂತಂದು ಹೇಳಿ ಕರಿತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಡೆಮೋಗ್ರಾಫಿಕ್ ಡಿವಿಡೆಂಟ್ ಏಜ್ ಗ್ರೂಪ್ ಯಾವುದು ಅಂತಂದು ಹೇಳಿ ಕೇಳಿರ್ತಕ್ಕಂಥದ್ದು. ಯಾವ್ದಾಗಿರ್ತಕ್ಕಂಥದ್ದು ಅಂದ್ರೆ 15 to 64 ಅಂತಂದು ಹೇಳಿ ನಾವು ಕರಿತಕ್ಕಂಥದ್ದು. ಹೌದಾ, ಇದು ಸಹ ಏನಾಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದನ್ನ ನೆನ್ಪಿಟ್ಕೊಳ್ರಿ. ಹೌದು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಯಾವ್ದಾಗಿರ್ತಕ್ಕಂಥದ್ದು, ಪಾಪ್ಯುಲೇಷನ್ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಎಲ್ಲ ಆಗಿರ್ತಕ್ಕಂಥದ್ದು. ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದ್ರೆ ಏನು? ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದ್ರೆ 15ರಿಂದ 64 ಒಂದು ಪ್ರೊಡಕ್ಟಿವ್ ಏಜ್ ಗ್ರೂಪಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳಿ ಕರಿತಕ್ಕಂಥದ್ದು. ಇದನ್ನು ಸಹ ನೆನ್ಪಿಟ್ಕೊಡ್ರಿ. ಅದರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಫರ್ಟಿಲಿಟಿ ರೇಟು. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಫರ್ಟಿಲಿಟಿ ರೇಟ್ ಎಷ್ಟಿದೆ, ಫಲವತ್ತತಾ ದರ ಎಷ್ಟಿರ್ತಕ್ಕಂಥದ್ದು, ಜನಸಂಖ್ಯೆಯಲ್ಲಿ ಫಲವತ್ತತೆಯ ದರ ಫರ್ಟಿಲಿಟಿ ರೇಟ್ ಎಷ್ಟಿರ್ತಕ್ಕಂಥದ್ದು, ಎಟ್ ಪ್ರೆಸೆಂಟ್ ಎಷ್ಟಾಗಿರ್ತಕ್ಕಂಥದ್ದು, ಅಪ್ರಾಕ್ಸಿಮೇಟ್ಲಿ ಸದ್ಯ ಪ್ರಸ್ತುತ ಎಷ್ಟಿರ್ತಕ್ಕಂಥದ್ದು ಅಂತಂದ್ರೆ 2.1 to 2.9. ಇದು ನಮ್ಮ MTS ಎಕ್ಸಾಮ್ ಅಲ್ಲಿ ಇದೇ ಡಾಟಾವನ್ನ ಕೊಟ್ಟಿರ್ತಕ್ಕಂಥದ್ದು. ಇದು CGL ಅಲ್ಲೂ ಬಂದಿರತಕ್ಕಂಥದ್ದು. ಫರ್ಟಿಲಿಟಿ ರೇಟ್ ಎಷ್ಟರಿಂದ ಇರ್ತಕ್ಕಂಥದ್ದು ಅಂದ್ರೆ 2.1 to 2.9 ಅಂತೆ. ಎಕ್ಸಾಮ್ ಅಲ್ಲಿ 2.1 ಇಂದ 2.9 ಅಪ್ರಾಕ್ಸಿಮೇಟ್ ಆಗಿ ಎಷ್ಟಾದ್ರೂ ಬರ್ಬೋದು. 2.1 to 2.9 ಅಂತ ಹೇಳಿ ಕರೀತಕ್ಕಂಥದ್ದು ಫರ್ಟಿಲಿಟಿ ರೇಟ್ ಅನ್ನ. ಹೈಯೆಸ್ಟ್ ಫರ್ಟಿಲಿಟಿ ರೇಟ್, ಅತಿ ಹೆಚ್ಚು ಫರ್ಟಿಲಿಟಿ ರೇಟ್ ಇರತಕ್ಕಂತಹ ರಾಜ್ಯ ಯಾವುದು? ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಸ್ಟೇಟ್. ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಸ್ಟೇಟ್, ಅತ್ಯಂತ ಹೆಚ್ಚು ಫಲವತ್ತತೆಯನ್ನು ಹೊಂದಿರತಕ್ಕಂತಹ ರಾಜ್ಯ. ಫಲವತ್ತತೆ ಅಂತಂದು ಹೇಳಿದ್ರೆ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿಕೊಂಡು ನಾ ಹೇಳ್ತಿರ್ತಕ್ಕಂಥದ್ದು, ಅಗ್ರಿ ಕನ್ಸಿಡರ್ ಮಾಡ್ಕೊಂಡು ಅಲ್ಲ. ಹೌದು, ಒಂದು ಹೆಣ್ಣು ಮಗಳು, ಒಬ್ಬ ತಾಯಿ ಎಷ್ಟು ಮಕ್ಕಳನ್ನ ಹೆರ್ಲಿಕ್ಕೆ, ಎಷ್ಟು ಏನು ಅಂತಂದು ಹೇಳಂದ್ರೆ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಮಗುವನ್ನ ಹೆರ್ಲಿಕ್ಕೆ ಏಬಲ್ ಆಗಿರ್ತಾಳೆ, ದಟ್ ಈಸ್ ಫರ್ಟಿಲಿಟಿ ರೇಟ್. ಅದನ್ನ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಎಲ್ಲಿ ಇರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಬಿಹಾರದಲ್ಲಿ ಇರ್ತಕ್ಕಂಥದ್ದು. ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಸ್ಟೇಟ್ ಯಾವುದು ಅಂತಂದು ಹೇಳಂದ್ರೆ ಬಿಹಾರ್. ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದು ಹೇಳಂದ್ರೆ 3 ಇರ್ತಕ್ಕಂಥದ್ದು. ಫರ್ಟಿಲಿಟಿ ರೇಟ್ ಬಿಹಾರದಲ್ಲಿ ಎಷ್ಟಿರ್ತಕ್ಕಂಥದ್ದು? 3 ಇರ್ತಕ್ಕಂಥದ್ದು. ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಅಂತಂದು ಹೇಳಿ ನಾವು ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಫರ್ಟಿಲಿಟಿ ರೇಟ್ ಅನ್ನು ಹೊಂದಿರತಕ್ಕಂಥದ್ದು, ಲೋಯೆಸ್ಟ್ ಫರ್ಟಿಲಿಟಿ ರೇಟ್ ಎಲ್ಲಿರ್ತಕ್ಕಂಥದ್ದು ಅಂದ್ರೆ ಸಿಕ್ಕಿಂ ಅಲ್ಲಿ.
ಲೋಯೆಸ್ಟ್ ಫರ್ಟಿಲಿಟಿ ರೇಟ್ ಸ್ಟೇಟ್ ಯಾವ್ದಾಗಿರ್ತಕ್ಕಂಥದ್ದು ಸಿಕ್ಕಿಂ ಆಗಿರ್ತಕ್ಕಂಥದ್ದು 1.1 ಇರ್ತಕ್ಕಂಥದ್ದು. ನೆನ್ಪುಳಿತಾ ಫರ್ಟಿಲಿಟಿ ರೇಟ್ ಎಷ್ಟಿದೆ 2.1 ಇರ್ತಕ್ಕಂಥದ್ದು. ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಎಷ್ಟಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ಬಿಹಾರದಲ್ಲಿ ಇರ್ತಕ್ಕಂಥದ್ದು. ಲೋಯೆಸ್ಟ್ ಫರ್ಟಿಲಿಟಿ ರೇಟ್ ಎಲ್ಲಿ ಇರ್ತಕ್ಕಂಥದ್ದು ಸಿಕ್ಕಿಂ ಅಲ್ಲಿ ಇರ್ತಕ್ಕಂಥದ್ದು 1.1% ಅನ್ನ ನೆನ್ಪಿಟ್ಕೋಬೇಕು. ಹೌದಾ, ಯಾವಾಗ ಫರ್ಟಿಲಿಟಿ ರೇಟ್ 2.2ಗೆ ತರಬೇಕು ಅಂತಂದೇಳಿ 2.1ಗೆ ತರಬೇಕು. 2.1ಗೆ ತಂದಾಗ ಏನಾಗ್ತಕ್ಕಂಥದ್ದು ಪಾಪ್ಯುಲೇಷನ್ ಕಂಟ್ರೋಲಿಗೆ ಬರ್ತಕ್ಕಂಥದ್ದು ಅಂತಂದೇಳಿ ನಾವು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಏನ್ ಮಾಡಿದ್ವಿ ಅಂತಂದ ಹೇಳಂದ್ರೆ ಪಾಪ್ಯುಲೇಷನ್ ಸಲುವಾಗಿ ಜನಸಂಖ್ಯೆ ಸಲುವಾಗಿ ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಕ್ಕಂಥದ್ದು. ಪಾಪ್ಯುಲೇಷನ್ ಕಂಟ್ರೋಲ್ ಸಲುವಾಗಿ ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಅನ್ನ ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್. ರಾಷ್ಟ್ರೀಯ ಜನಸಂಖ್ಯಾ ಆಯೋಗ ಜನಸಂಖ್ಯಾ ಆಯೋಗದ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು. ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಅನ್ನ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಕ್ಕಂಥದ್ದು. ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಅಂತಂದು ಹೇಳಿದ್ರೆ ಇಟ್ ವಾಸ್ ಫಾರ್ಮ್ ಇನ್ 2000. 2000ರಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥದ್ದು. ಇದ್ರ ಚೇರ್ಮನ್ ಯಾರು? ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಇದು. ಚೇರ್ಮನ್ ಆಫ್ ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್, ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಚೇರ್ಮನ್ ಯಾರಾಗಿರ್ತಕ್ಕಂಥದ್ದು? PM ಆಫ್ ಇಂಡಿಯಾ, ಭಾರತದ ಪ್ರಧಾನ ಮಂತ್ರಿಗಳು ಇದರ ಚೇರ್ಮನ್ ಆಗಿರ್ತಕ್ಕಂಥದ್ದು PM ಆಫ್ ಇಂಡಿಯಾ. ಅದೇ ರೀತಿಯಾಗಿ ಡೆಪ್ಯೂಟಿ ಚೇರ್ಮನ್ ಯಾರಿರ್ತಾರೆ? ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ಯಾರಾಗಿರ್ತಕ್ಕಂಥದ್ದು? ಹೌದು, ಹೂ ಇಸ್ ಡೆಪ್ಯೂಟಿ ಚೇರ್ಮನ್ ಆಫ್ ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಅಂತ ಹೇಳಿದ್ರೆ ಯಾರು ಹೇಳ್ತೀರಾ? ನೀತಿ ಆಯೋಗದ ಡೆಪ್ಯೂಟಿ ಚೇರ್ಮನ್ ಏನಾಗಿರ್ತಕ್ಕಂಥದ್ದು? ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ಆಗಿರ್ತಕ್ಕಂಥದ್ದು. ಡೆಪ್ಯೂಟಿ ಚೇರ್ಮನ್ ಆಫ್ ನ್ಯಾಷನಲ್ ಅಥವಾ ನೀತಿ ಆಯೋಗದ ಡೆಪ್ಯೂಟಿ ಚೇರ್ಮನ್ ಏನಾಗಿರ್ತಕ್ಕಂಥದ್ದು ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಡೆಪ್ಯೂಟಿ ಚೇರ್ಮನ್ ಆಗಿರ್ತಕ್ಕಂಥದ್ದು. ಇದು ನೆನ್ಪಿಟ್ಕೊಡ್ರಿ ಏನು ಅಂತಂದು ಹೇಳಂದ್ರೆ ಇದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ರಾಷ್ಟ್ರೀಯ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದು ಯಾವುದು? ನ್ಯಾಷನಲ್ ಪಾಪ್ಯುಲೇಷನ್ ಕಮಿಷನ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಅದ್ರ ಜೊತೆಗೆ ಏನ್ ಮಾಡಿರ್ತಕ್ಕಂಥದ್ದು? ನಾವು 2000ರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿಯನ್ನ ತಂದಿರ್ತಕ್ಕಂಥದ್ದು. ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ರಾಷ್ಟ್ರೀಯ ಜನಸಂಖ್ಯೆಯ ಯೋಜನೆಯನ್ನ ತಂದಿರತಕ್ಕಂಥದ್ದು. ಯಾವಾಗ ಬಂದಿರತಕ್ಕಂಥದ್ದು ಇದು ಅಂದ್ರೆ 2000ರಲ್ಲಿ ಬಂದಿರತಕ್ಕಂಥದ್ದು. ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000ಅಲ್ಲಿ ಬಂದಿರತಕ್ಕಂಥದ್ದು. ಏನು ಇದರ ಉದ್ದೇಶ ಅಂತಂದು ಹೇಳಂತಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನ ಮಾಡ್ತಕ್ಕಂಥದ್ದು, ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಏನ್ ಹೇಳುತ್ತೆ ಇದು ಅಂತಂದು ಹೇಳಂದ್ರೆ 2000ದಲ್ಲಿ ಬಂದಿರತಕ್ಕಂಥದ್ದು. ಇದರ ಒಂದು ವಿಚಾರಧಾರೆಗಳನ್ನ ನಾ ಹೇಳ್ತಾ ಇದ್ದೀನಿ. ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿಯ ವಿಚಾರಧಾರೆಗಳನ್ನ ಹೇಳ್ತಾ ಇದ್ದೀನಿ. ಇದ್ರ ಉದ್ದೇಶ ಏನಾಗಿರ್ತಕ್ಕಂಥದ್ದು, ಯಾವ ಉದ್ದೇಶಕ್ಕೆ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಬಂದಿರತಕ್ಕಂಥದ್ದು ಅಂದ್ರೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ 2010ಕ್ಕೆ ಫರ್ಟಿಲಿಟಿ ರೇಟ್ ಅನ್ನ 2.1ಕ್ಕೆ ತರಬೇಕು. 2010 ಅನ್ನೋಷ್ಟೊತ್ತಿಗೆ ಫರ್ಟಿಲಿಟಿ ರೇಟ್ ಎಷ್ಟಾಗಬೇಕು? ಭಾರತದ ಒಂದು ಫರ್ಟಿಲಿಟಿ ರೇಟ್ ಎಷ್ಟಿರ್ಬೇಕು ಅಂತಂದು ಹೇಳಂದ್ರೆ 2.1 ಆಗಿರ್ಬೇಕು. ಅದ್ರ ಜೊತೆಗೆ 2045ಕ್ಕೆ ಪಾಪ್ಯುಲೇಷನ್ ಸ್ಟೆಬಿಲಿಟಿಯನ್ನ ಜನಸಂಖ್ಯಾ ಸ್ಥಾಯಿ ಏನು ಅಂತಂದು ಹೇಳಿದ್ರೆ ಸ್ಥಿರತೆಯನ್ನ ಸಾಧಿಸಬೇಕು ಅಂತಕ್ಕಂಥದ್ದು ಈ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿಯ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. 2045ಗೆ ಏನ್ ಮಾಡಬೇಕು ಅಂದ್ರೆ ಪಾಪ್ಯುಲೇಷನ್ ಸ್ಟೆಬಿಲಿಟಿಗೆ ತರಬೇಕು. ಇದರ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಇದನ್ನು ನೆನ್ಪಿಟ್ಕೊಡ್ರಿ ಅಂತಂದೇಳಿ ಹೇಳಿರ್ತಕ್ಕಂಥದ್ದು. ಇದು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನು 1-2 ಕ್ವಶನ್ಸ್ಗಳು ಎಕ್ಸಾಮ್ ಅಲ್ಲಿ ಏನ್ ಬರ್ತಕ್ಕಂಥದ್ದು ಅಂತಂದ್ರೆ 6ನೇ ಸೆನ್ಸಸ್ 6th ಸೆನ್ಸಸ್ ಏನಾಗಿರ್ತಕ್ಕಂಥದ್ದು? 6th ಸೆನ್ಸಸ್ ಯಾವಾಗ ನಡೆದಿರ್ತಕ್ಕಂಥದ್ದು? 1921ರಲ್ಲಿ ಆಗಿರ್ತಕ್ಕಂಥದ್ದು 6ನೇ ಒಂದು ಜನಗಣತಿ. ಇದೇನಾಗಿರ್ತಕ್ಕಂಥದ್ದು ಅಂದ್ರೆ ಪಾಪ್ಯುಲೇಷನ್ ಡಿಕ್ರೀಸ್ ಅಥವಾ ನೆಗೆಟಿವ್ ಗ್ರೋತ್ ಪಾಪ್ಯುಲೇಷನ್ ಅನ್ನ ಹೊಂದಿರತಕ್ಕಂಥದ್ದು. ಪಾಪ್ಯುಲೇಷನ್ ಡಿಕ್ರೀಸ್ ಆರ್ ನೆಗೆಟಿವ್ ಗ್ರೋತ್ ಪಾಪ್ಯುಲೇಷನ್. ಋಣಾತ್ಮಕ ಜನಸಂಖ್ಯಾ ವೃದ್ಧಿಯನ್ನ ಯಾವ ಒಂದು ಜನಗಣತಿಯಲ್ಲಿ ಕಾಣಬಹುದು? ಋಣಾತ್ಮಕವಾಗಿರ್ತಕ್ಕಂತಹ ಜನಗಣತಿಯನ್ನ ನಾವು ಯಾವ ಒಂದು ಜನಗಣತಿಯಲ್ಲಿ ನೋಡಬಹುದು ಅಂತಂದು ಹೇಳಂದ್ರೆ 6ನೇ ಜನಗಣತಿ. 6ನೇ ಜನಗಣತಿ ಆಗಿದ್ದು ಯಾವಾಗ ಅಂತಂದು ಹೇಳಂದ್ರೆ 1921ರಲ್ಲಿ. ಸೊ ಇದನ್ನ ಏನಂತ ಕರಿತೀವಿ ನಾವು ಅಂತಂದು ಹೇಳಂದ್ರೆ ಇಯರ್ ಆಫ್ ಗ್ರೇಟ್ ಡಿವೈಡೆಡ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ 1921
1921. ಯಾಕೆ ಅಂತಂತ ಹೇಳಿದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿರ್ತಕ್ಕಂಥದ್ದು, ಜನಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು, ನೆಗೆಟಿವ್ ಋಣಾತ್ಮಕವಾಗಿರ್ತಕ್ಕಂತಹ ಗ್ರೋತ್ ರೇಟ್ ಆಗಿರ್ತಕ್ಕಂಥದ್ದು 1921 ನಾವೇನಂತ ಕರಿತೀವಿ ಅಂದ್ರೆ ಇಯರ್ ಆಫ್ ಗ್ರೇಟ್ ಡಿವೈಡ್ ಅಂತಂದು ಹೇಳಿ ಕರಿತಕ್ಕಂಥದ್ದು. ಮಹಾವಿಭಾಜಕ ವರ್ಷ ಇದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಪ್ಲೀಸ್ ನೋಟ್ ಇಟ್ 1921 ನಾವು ಏನಂತ ಕರಿತೀವಿ ಅಂದ್ರೆ ಇಯರ್ ಆಫ್ ಗ್ರೇಟ್ ಡಿವೈಡ್ ಅಂತ ಹೇಳಿ ಕರಿತಕ್ಕಂಥದ್ದು, ಮಹಾವಿಭಾಜಕ ವರ್ಷ ಅಂತ ಹೇಳಿ ಕರಿತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಬರುತ್ತೆ. 11th ಸೆನ್ಸಸ್ ಏನಿದೆ, 11ನೇ ಜನಗಣತಿ. ರಲ್ಲಿ ಆಗಿರ್ತಕ್ಕಂಥದ್ದು 11th ಸೆನ್ಸಸ್ 1971 ಆಗಿರ್ತಕ್ಕಂಥದ್ದು. ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇರ್ತಕ್ಕಂಥದ್ದು, ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್. ಅತಿ ಹೆಚ್ಚು ಜನಸಂಖ್ಯಾ ವೃದ್ಧಿಯನ್ನ ಹೊಂದಿರತಕ್ಕಂತಹ ಜನಗಣತಿ ಯಾವುದು ಅಂತ ಹೇಳಂದ್ರೆ 11ನೇ ಜನಗಣತಿ ಆಗಿರ್ತಕ್ಕಂಥದ್ದು. ಯಾವಾಗ ಆಗಿರ್ತಕ್ಕಂಥದ್ದು? 1971 ಆಗಿರ್ತಕ್ಕಂಥದ್ದು. ಹೌದಾ? ಅದ್ರ ಜೊತೆಗೆ 15ನೇದು ಜನಗಣತಿ ಯಾವುದು? 2011 ಜನಗಣತಿ. 15ನೇ ಜನಗಣತಿ ಹೇಳಿದ್ದೀನಿ ಆಲ್ರೆಡಿ ನಾನು. 2011 ವಾಸ್ 15th ಸೆನ್ಸಸ್. 2011 ಏನಾಗಿರ್ತಕ್ಕಂಥದ್ದು? 15ನೇ ಜನಗಣತಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸದ್ಯ ಈಗ ಏನಾಗಿದೆ ಅಂತಂದು ಹೇಳಂದ್ರೆ 2025-26 16ನೇ ಜನಗಣತಿ ಬರ್ತಕ್ಕಂಥದ್ದು, 16th ಸೆನ್ಸಸ್ ಬರ್ತಕ್ಕಂಥದ್ದು. ಇದು ಭಾರತದ ಮೊದಲ ಡಿಜಿಟಲ್ ಸೆನ್ಸಸ್ ಅಂತಂದು ಹೇಳಿ ಕರೀತಕ್ಕಂಥದ್ದು. ಇಟ್ ವಾಸ್ ಫಸ್ಟ್ ಡಿಜಿಟಲ್ ಸೆನ್ಸಸ್. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಎಟ್ ಪ್ರೆಸೆಂಟ್ 2025-26 16ನೇ ಜನಗಣತಿಯ ಸೆನ್ಸಸ್ ಕಮಿಷನರ್ ಯಾರು ಅಂತ ಕೇಳಿದ್ರೆ ಎಟ್ ಪ್ರೆಸೆಂಟ್ ಪ್ರಸ್ತುತ ಜನಗಣತಿಯ ಆಯುಕ್ತರು. ಪ್ರಸ್ತುತ ಜನಗಣತಿಯ ಆಯುಕ್ತರು. ಜನಗಣತಿಯ ಆಯುಕ್ತರು ಯಾರು ಅಂದ್ರೆ ಮೃತ್ಯುಂಜಯ್ ಕುಮಾರ್ ನಾರಾಯಣ್. ಮೃತ್ಯುಂಜಯ್ ಕುಮಾರ್ ನಾರಾಯಣ್. ಎಟ್ ಪ್ರೆಸೆಂಟ್ ಸೆನ್ಸಸ್ ಕಮಿಷನರ್ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಅಂತ ಹೇಳಿ ಕರೀತಕ್ಕಂಥದ್ದು. ಸೊ ಐ ಹೋಪ್ ನನಗೆ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಂದ್ರೆ ನನ್ನ ಮಟ್ಟಿಗೆ ನನ್ನ ಒಂದು ಏನು ಅಂತಂದು ಹೇಳಂದ್ರೆ ಇನ್ನು ಕೆಲವೊಂದಿಷ್ಟು ಡಾಟಾಗಳು ಉಳಿದಿರ್ತಕ್ಕಂಥದ್ದು. ಇನ್ನು ನನ್ನ ಈ ಕೆಲವೊಂದಿಷ್ಟು ಡಾಟಾಗಳನ್ನ ನಾನು ಏನು ಮಾಡಬೇಕು ಅಂತಂದು ಹೇಳಂದ್ರೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಸಮಯದ ಅಭಾವದಿಂದ ಕೆಲವೊಂದಿಷ್ಟು ಡಾಟಾಗಳು ಇನ್ನೂ ನನ್ನ ಕಡೆಯಿಂದ ಕವರ್ ಮಾಡ್ಲಿಕ್ಕಾಗಿಲ್ಲ. ಬಟ್ 90% ಕವರ್ ಮಾಡಿದ್ದೀನಿ ನಾನು. ಸೊ ಎಕ್ಸಾಮಲ್ಲಿ ಯಾವುದು ಸೆನ್ಸಸ್ ಮೇಲೆ ಕ್ವಶನ್ಸ್ಗಳನ್ನು ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀನಿ 90%. ಹೌದು. ಸೊ ಅದ್ರ ಜೊತೆಗೆ ಸಾಯಿ ಅಕಾಡೆಮಿಯಲ್ಲಿ ಪುನಃ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಒನ್ಸ್ ಮೋರ್ ಐ ರಿಪೀಟ್, ಆನ್ಲೈನ್ ತರಬೇತಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. SSC, ರೈಲ್ವೇಸ್, NDA, CDS, FCAT. ಅದ್ರ ಜೊತೆಗೆ ಏನು ಅಂತಂದು ಹೇಳಿದ್ರೆ ಎಲ್ಲ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನಾವು ಆನ್ಲೈನ್ ಕ್ಲಾಸಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಪ್ಲೀಸ್ ಡೂ ವಿಸಿಟ್ ದೇರ್. ಅದ್ರ ಜೊತೆಗೆ ಥ್ಯಾಂಕ್ ಯು ಸಾಧನಾ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು.